ಮನೆಯ ತುಂಬ ನೆಂಟರಿಷ್ಟರು ಸೇರಿದ್ದರು. ಸುಷ್ಮಿತಾ ಗಡಿಬಿಡಿಯಿಂದ ಅತ್ತಿಂದಿತ್ತ ಓಡಾಡುತ್ತಾ ಮುತುವರ್ಜಿಯಿಂದ ಎಲ್ಲವನ್ನು ಗಮನಿಸುತ್ತಿದ್ದಳು. ಆಗಾಗ ಗಂಡ ಚಿದಂಬರನನ್ನು ಎಚ್ಚರಿಸಿ ಆಗಬೇಕಾದ ಕೆಲಸಗಳ ಜವಾಬ್ದಾರಿಯನ್ನು ಅವನ ಹೆಗಲಿಗೇರಿಸುತ್ತಿದ್ದಳು. ಮಗಳ ನಿಶ್ಚಿತಾರ್ಥದ ಕಾರ್ಯಕ್ರಮ ಅಂದವಾಗಿ ನಡೆದರೆ ಸಾಕಿತ್ತು ಸುಷ್ಮಿತಾಗೆ. ಮಗಳ ಕೋಣೆಯತ್ತ ಇಣುಕಿದ ಸುಷ್ಮಿತಾ, ನೋಡಮ್ಮ ಅನಾಮಿಕ, ಇನ್ನು ಅರ್ಧ ಗಂಟೆಯಲ್ಲಿ ಗಂಡಿನ ಕಡೆಯವರು ಬರುತ್ತಾರೆ. ಬೇಗ ಸಿಂಗರಿಸಿಕೊಂಡು ಹೊರಗೆ ಬಾ. ಅವರು ಬರುವ ಮೊದಲೇ ತಿಂಡಿ ತಿಂದು ತಯಾರಾಗಬೇಕು. ಅಮ್ಮನ ಮಾತುಗಳನ್ನು ಕೇಳಿದ ಅನಾಮಿಕ ಬೇಗನೆ ಜರಿ ಸೀರೆಯುಟ್ಟು ಅದಕ್ಕೋಸ್ಕರ ಬಳೆಗಳನ್ನು ತೊಟ್ಟು ಅಂದದ ಮೊಗಕ್ಕೊಂದು ಸಣ್ಣ ದೃಷ್ಟಿ ಬಟ್ಟನ್ನಿಟ್ಟು ಕನ್ನಡಿಯಲ್ಲೊಮ್ಮೆ ತನ್ನ ಸೌಂದರ್ಯವನ್ನು ನೋಡಿಕೊಂಡಳು. ಹಣೆಯ ಮೇಲೆ ತಿಲಕ ರಾರಾಜಿಸುತ್ತಿದೆ. ಕಿವಿಯೋಲೆ ತಾನು ಲಜ್ಜೆಯಿಂದ ಬಳಸುತ್ತಿದೆ. ಮಿರಮಿರ ಮಿಂಚುವ ಕೇಶ ರಾಶಿ ತಂಗಾಳಿಗೆ ಹಾರಾಡುತ್ತಿದೆ. ತುಟಿಯಂಚಿನ ಕಿರುನಗೆ ಒಳಪನ್ನು ಬಣ್ಣದ ಲಿಪ್ಸ್ಟಿಕ್ ಹೆಚ್ಚಿಸಿದೆ. ಕೊರಳಲ್ಲಿ ಅಮ್ಮ ನೀಡಿದ ಚಿನ್ನದ ಹಾರವು ಶೋಭಿಸುತ್ತಿದೆ. ತನ್ನ ಅಲಂಕಾರವನ್ನು ತಾನು ಮೆಚ್ಚಿಕೊಂಡ ಅನಾಮಿಕ ಮೆಲ್ಲಗೆ ಹೊರಬಂದಳು. ಆಗಲೇ ಆಕೆಯ ಗೆಳತಿಯರು ಹಾಜರಾಗಿದ್ದರು. ಆಕೆಯನ್ನು ಕೆಣಕಿ ನಗಿಸುತ್ತಿದ್ದರು. ಅನಾಮಿಕ ಖುಷಿಯ ಅಲೆಯಲ್ಲಿ ತೇಲಾಡುತ್ತಿದ್ದಳು. ಸುಷ್ಮಿತಾ ಒಳಬಂದು ಮಗಳಲ್ಲಿ ಉಸಿರಿದಳು. ನೋಡು, ಗಂಡಿನ ಕಡೆಯವರು ಬಂದರು. ಇನ್ನು ಸ್ವಲ್ಪ ಗಂಭೀರವಾಗಿ ಇರು ಅನಾಮಿಕ. ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರನ್ನು ಕೈಕಾಲು ತೊಳೆಯಲು ನೀರು ಕೊಟ್ಟು ಸ್ವಾಗತಿಸಿದರು. ಕುಡಿಯಲು ಬೆಲ್ಲ ನೀರು ಕೊಡಲು ಸುಕುಮಾರಿಯರು ತಯಾರಾಗಿದ್ದರು. ಕಾಫಿ ತಿಂಡು ಏನು ಅಚ್ಚುಕಟ್ಟಾಗಿ ಬಡಿಸಿದರು. ಎಲ್ಲದರಲ್ಲೂ ಶಿಸ್ತು ಎದ್ದು ಕಾಣಿಸುತ್ತಿತ್ತು. ಸುಷ್ಮಿತಾ ಏನೋ ವಿಷಯಕ್ಕೆ ಒಮ್ಮೆ ತಮ್ಮ ಬಾವಿ ಅಳಿಯನ ನಿತಿನ್ನಲ್ಲಿ ಮಾತನಾಡ ಹೊರಟರು. ಏಕೋ ತನ್ನ ಪ್ರಶ್ನೆಗೆ ಅವನ ಉತ್ತರ ಮಾತಿನ ದಾಟಿ ಆಕೆಗೆ ಇಡಿಸಲಿಲ್ಲ. ಅಷ್ಟರಲ್ಲಿ ನಿತಿನ್ನ ತಾಯಿ ಬಂದು ತಮ್ಮ ಮಗನ ಪರವಾಗಿ ಉತ್ತರಿಸಿದರು. ಸುಷ್ಮಿತಾಗೆ ಕಸಿವಿಸಿ ಆರಂಭವಾಯಿತು. ಮನಸ್ಸು ಪುನಃ ಪರಿಶೀಲಿಸಲು ಹೇಳಿತು. ಸ್ವಲ್ಪ ಹೊತ್ತಿನ ಬಳಿಕ ನಿತಿನ್ನ ಜೊತೆ ಉದ್ದೇಶಪೂರ್ವಕವಾಗಿ ಮಾತನಾಡಲು ತೆರಳಿದರು. ಇವರ ಮಾತಿಗೆ ಉತ್ತರಿಸಲಾಗದೆ ನಿತಿನ್ ತೊದಲಿದ. ಇದನ್ನು ಕಂಡ ಅವನ ತಂದೆ ಕೂಡಲೇ ಮಗನ ಸಮೀಪಕ್ಕೆ ಬಂದು ಮಗನ ಪರವಾಗಿ ಉತ್ತರಿಸಿದರು. ಸುಷ್ಮಿತಾಗೆ ಆಶಾಗೋಪುರವೇ ಕಳಚಿ ಬಿದ್ದಂತಾಯಿತು. ಪುರೋಹಿತರು ಒಳಗೆ ಓಂ ನಮೋ ಭಗವತೇ ರುದ್ರಾಯ ಎನ್ನುವ ಶಿವಪೂಜೆ ಆರಂಭಿಸಿದ್ದರು. ಅಲ್ಲೇ ಹಿಂದೆ ಕಣ್ಮುಂಚಿ ಕುಳಿತಳು. ತಲೆ ಸುತ್ತಿದಂತಾಯಿತು ಒಮ್ಮೆಲೆ. ನಾವು ಅಗಸ್ತ್ಯ ಪ್ರೀತಿಯನ್ನು ನಿರಾಕರಿಸಿದ ತಪ್ಪಾಯಿತೆ. ಒಳ್ಳೆಯ ಬುದ್ಧಿವಂತ ಹುಡುಗ, ಸ್ಥಿರರೂಪಿಯವನು, ವಿದ್ಯಾವಂತ, ಒಳ್ಳೆಯ ಕೆಲಸದಲ್ಲಿ ಬೆಂಗಳೂರಿನಲ್ಲಿದ್ದವ. ಊರಿಗೆ ಬಂದಾಗ ಮನೆಗೆ ಬಂದು ಅನಾಮಿಕಾಳನ್ನು ಭೇಟಿಯಾಗುತ್ತಿದ್ದ. ಅನಾಮಿಕ ಅಗಸ್ತ್ಯನ ಒಡನಾಟ ಏನಿದ್ದರೂ ಮನೆಯವರ ಸಮ್ಮುಖದಲ್ಲಿ ಅನಾಮಿಕಾಳ ಓದು ಮುಗಿದಾಗ ಅವನ ಜೊತೆ ವಿವಾಹ ಮಾಡುವುದೆಂದು ಎರಡು ಕುಟುಂಬಗಳ ನಡುವೆ ಮಾತುಕತೆಯೂ ಆಗಿತ್ತು. ಆದರೆ ವಿಧಿ ಬೇರೆ ಬಗೆಯಿತು. ಅವನ ತಂದೆ ಹೃದಯಾಘಾತವಾಗಿ ಮೃತಪಟ್ಟರು. ಊರಿನಲ್ಲಿದ್ದ ಎಕರೆಗಟ್ಟಲೆ ಅಡಿಕೆ, ತೆಂಗಿನ ತೋಟ, ಗದ್ದೆ, ಬೇಸಾಯ ಇವುಗಳನ್ನು ಮುಂದೆ ನಿಂತು ಮಾಡಿಸಲು ಮನೆಗೆ ಯಜಮಾನ ಬೇಕಾಗಿತ್ತು. ಕಣ್ಣೀರಿಡುತ್ತಾ ಹೈರಾಣವಾಗಿದ್ದ ತಾಯಿಯ ಮುಖ ನೋಡಿ ಸುಮ್ಮನಿರಲಾಗಲಿಲ್ಲ ಅವನಿಗೆ. 2 ವರ್ಷ ಕೈತುಂಬ ಸಂಬಳ ಕೊಟ್ಟ ಕಂಪನಿ, 4 ತಲೆಮಾರಿನಿಂದ ಅನ್ನ ಕೊಟ್ಟ ಭೂಮಿ, ಇವೆರಡರ ಮಧ್ಯೆ ಕೃಷಿ ಭೂಮಿಯೇ ಅವನ ಆಯ್ಕೆಯಾಯಿತು. ಆದರೆ ಇದು ನಮಗೆ ಬೇಸರ ತಂದಿತು. ನಮ್ಮ ಸಂಬಂಧಿಕರ ಮಕ್ಕಳೆಲ್ಲ ದೂರದ ಪಟ್ಟಣದಲ್ಲಿ ಆಯಾಗಿರುವುದನ್ನು ಕಂಡು ಅನಾಮಿಕಳನ್ನು ಆಗಿರಬೇಕೆಂದು ಆಸೆ ಪಟ್ಟಿದ್ದು ತಪ್ಪೆಂದು ಕಾಣಲಿಲ್ಲ. ಆಗ ಅನಾಮಿಕ ಅಗಸ್ತ್ಯನಿಂದ ಇದೇ ಕಾರಣಕ್ಕೆ ದೂರಾದಳು. ಆತ ಮನೆಯವರಿಗೂ ಬಂದು ನನ್ನ ಪ್ರೀತಿಯನ್ನು ಉಳಿಸಿಕೊಡಿ ಎಂದು ನಮ್ಮಿಬ್ಬರಲ್ಲೂ ಬೇಡಿಕೊಂಡ. ಆಗ ಕರುಣೆ ಬರಲಿಲ್ಲ, ತಿರಸ್ಕರಿಸಿದೆವು. ಆತ ಒಂದರ ಮೇಲೊಂದು ಆಘಾತವಾಗಿ ಪಾತಾಳಕ್ಕಿಳಿದೇ ಹೋದ ಎಂದು ಊರವರೆಲ್ಲ ನಮ್ಮ ಎದುರು ಆಡಿಕೊಳ್ಳುತ್ತಿದ್ದಾರೆ. ಯೋಚಿಸುತ್ತಿದ್ದ ಸುಷ್ಮಿತಾಗೆ ಹೊತ್ತು ಹೋದದ್ದೇ ತಿಳಿಯಲಿಲ್ಲ. ಈಗ ಸುಷ್ಮಿತಾಳ ಮುಖವು ಅದೇ ಆಗಿತ್ತು. ಒಮ್ಮೆ ನನ್ನನ್ನು ಈ ಭವದ ಬಂಧನದಿಂದ ಮುಕ್ತಿಗೊಳಿಸು ಎಂಬುದಾಗಿ ಸುಷ್ಮಿತಾಳ ಪರಿಸ್ಥಿತಿಯನ್ನು ಕಂಡ ಆಕೆಯ ತಮ್ಮಂದಿರು ಅಕ್ಕನ ಮನಸ್ಸಿನ ಕಾರಣವನ್ನು ಕೇಳಿದರು. ತಾವಿಬ್ಬರು ನಿತಿನ್ನ ಚಾಕಚಾಕ್ಯತೆ ಅಳೆದು ನಿನಗೆ ಭಾವನೆಗೆ ತಿಳಿಸುವೆವು ಎಂದು ಭರವಸೆ ನೀಡಿದರು. ಇಬ್ಬರಿಗೂ ಸುಷ್ಮಿತಾಳ ಸಂಶಯ ನಿಜವೆಂದು ಕಂಡಿತು. ಭಾವನೆಗೂ ವಿಷಯ ಮುಟ್ಟಿಸಿದರು. 4 ಮನೆಯೊಳಗೆ ಕೋಣೆಯೊಂದರಲ್ಲಿ ಚರ್ಚಿಸಿದರು. ನಾವು ಕೇವಲ ದೊಡ್ಡ ಬಿಸಿನೆಸ್ ಮ್ಯಾನ್ ಮಗ, ಭಾರಿ ಶ್ರೀಮಂತರ ಕೂಳ ಎಂಬುದಕ್ಕೆ ಪ್ರಾಶಸ್ತ್ಯ ಕೊಟ್ಟೆವೆ ವಿನಃ ಹುಡುಗನ ಬುದ್ಧಿವಂತಿಕೆಯನ್ನು ಗಮನಿಸಲೇ ಇಲ್ಲ. ವ್ಯಕ್ತಿತ್ವಕ್ಕಿಂತ ಸಿರಿವಂತಿಕೆ ನಮಗೆ ಹೆಚ್ಚಾಗಿ ಹೋಯ್ತಾ? ಏನು ಮಾಡುವುದೀಗ? ಸ್ವಂತ ಬುದ್ಧಿವಂತಿಕೆ ಇಲ್ಲದ ಗಂಡನೊಡನೆ ಜೀವನ ಪೂರ್ತಿ ಅನಾಮಿಕ ಹೇಗೆ ಬಾಳಿಯಾಳು? ಅವಳ ಮುಂದಿನ ಜೀವನದ ಕಷ್ಟವನ್ನು ಕಲ್ಪಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ. ಮಗಳು ಪಟ್ಟಣದಲ್ಲಿ ಶ್ರೀಮಂತಿಕೆಯಲ್ಲಿ ಸುಖವಾಗಿರಲಿ ಎಂದು ಬಯಸಿದ್ದೆ ತಪ್ಪಾಯಿತೆ ಎಂದು ಕಣ್ಣೀರಿಟ್ಟಳು ಸುಷ್ಮಿತಾ. ಪುರೋಹಿತರು ಪೂಜಾ ಮಂಗಳಾರತಿ ಬೆಳಗಿದರು. ಸುಷ್ಮಿತಾ ತನ್ನ ಮಗಳ ಬಾಳು ಹಾಳಾಗದಿರಲೆಂದು ಅಗಸ್ತ್ಯನಿಗೆ ನಾವು ಕೊಟ್ಟ ನೋವನ್ನು ಮನ್ನಿಸಿ ಎಂದು ಸೆರೆಗೊಡ್ಡಿ ಬೇಡಿದಳು. ಎಲ್ಲರ ಭೋಜನವಾಗಿ ಹರಟೆಯಲ್ಲಿ ನಿರತರಾಗಿದ್ದರು. ಅನಾಮಿಕಳ ಸಹೋದರ ಮಾವ ಚಿಕ್ಕದೊಂದು ಸಭೆ ಕರೆದು ಮಾತನಾಡುವುದಿದೆ ಎಂದು ಎಲ್ಲರನ್ನೂ ಒಂದೆಡೆ ಸೇರಿಸಿ ನಾವು ಅನಿವಾರ್ಯವಾಗಿ ಒಂದು ನಿರ್ಧಾರಕ್ಕೆ ಬರಬೇಕಾಯಿತು.
ನಿಮಗೆಲ್ಲರಿಗೂ ನಮ್ಮಿಂದಾದ ತೊಂದರೆಗೆ ಕ್ಷಮೆ ಇರಲಿ. ಕಾರಣಾಂತರಗಳಿಂದ ಈ ಸಂಬಂಧವನ್ನು ಮುಂದುವರಿಸಲು ನಮಗೆ ಆಸಕ್ತಿ ಇಲ್ಲ. ಅನ್ಯತೆ ಭಾವಿಸದೆ ನಮ್ಮ ನಿರ್ಧಾರವನ್ನು ಗೌರವಿಸಬೇಕೆಂದು ಕೇಳಿಕೊಂಡರು. ನಿತಿನ್ನ ತಂದೆ, ಇದು ಅನ್ಯಾಯ, ನಮ್ಮನ್ನು ಇಲ್ಲಿಯವರೆಗೆ ಕರೆಸಿ ಮಾಡಿದ ಅವಮಾನ ಎಂದು ಬೊಬ್ಬರಿದು ಕಾರಣ ಕೇಳಿದರು. ಸಭೆಯಲ್ಲಿ ಗುಸುಗುಸು ಶುರುವಾಯಿತು. ಒಬ್ಬೊಬ್ಬರು ಒಂದೊಂದು ಮಾತನಾಡಿಕೊಂಡರು. ವರನ ಕಡೆಯವರು ಇದು ಸಾಧ್ಯವಿಲ್ಲ ಎಂದು ಪಟ್ಟು ಹಿಡಿದು ಕುಳಿತರು. ಇದನ್ನು ಗಮನಿಸಿದ ಊರ ಹಿರಿಯರೊಬ್ಬರು ಎದ್ದು ನಿಂತು, ನೋಡಿ, ಈಗ ಎಷ್ಟೋ ಮದುವೆಯಾಗಿ 1 ವರ್ಷದೊಳಗೆ ಮುರಿದು ಬಿಡುತ್ತಿವೆ. ನಂತರ ವರ್ಷಗಟ್ಟಲೆ 2 ಕುಟುಂಬಗಳು ಪರಿತಪಿಸುತ್ತಿವೆ. ಆದರೆ ಇಲ್ಲಿ ಮದುವೆಗೆ ಮೊದಲೇ ಬೇಡವೆಂಬ ನಿರ್ಧಾರ ತಿಳಿಸಿದ್ದು ಎರಡೂ ಕಡೆಗೂ ಅನುಕೂಲಕರ. ವರನ ಕಡೆಯವರು ವರ್ಷಗಟ್ಟಲೆ ಕಾಯಬೇಕಿಲ್ಲ, ಇಂದಿನಿಂದಲೇ ಬೇರೆ ಹುಡುಗಿಯರು ಹುಡುಕಿಕೊಳ್ಳಬಹುದು ಎಂದು ಹೇಳಿ ಸಮಾಧಾನಿಸಿದರು. ಶ್ರೀಮಂತ ಬಿಸಿನೆಸ್ ಮ್ಯಾನ್ ಆದ ನಿತಿನ್ನ ತಂದೆ, ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿಗಿಂತ ಉತ್ತಮ ಹುಡುಗಿಯನ್ನು ಹುಡುಕಿ ಮದುವೆ ಮಾಡುತ್ತೇನೆ, ನೋಡುತ್ತೀರಿ ಎಂದು ಚಾಲೆಂಜ್ ಮಾಡಿ ಹಿಂತಿರುಗಿ ನೋಡದೆ ಬಿರಬಿರನೆ ನಡೆದರು. ನಿರಾಸೆಯಿಂದ ಕೆಂಗೆಟ್ಟ ಅನಾಮಿಕಾ ಕನ್ನಡಿ ಮುಂದೆ ಹಾದು ಹೋಗುವಾಗ ಕನ್ನಡಿಯೇ ಆಕೆಯನ್ನು ಅಣಕಿಸಿದಂತಾಯಿತು. ಅಗಸ್ತ್ಯನ ಪ್ರೀತಿಯನ್ನು ನಿನ್ನ ಪಟ್ಟಣದ ವ್ಯಾಮೋಹದಿಂದ ತಿರಸ್ಕರಿಸಿದೆಯಲ್ಲ, ಆತನ ಕಣ್ಣೀರ ಶಾಪ ನಿನಗೆ ತಟ್ಟಿದೆ ನೋಡು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ಅಗಸ್ತ್ಯನನ್ನು ಮರೆತೆ ಎಂದು. ಕನ್ನಡಿ ಎದುರು ಮೂಕವಾದಳು ಅನಾಮಿಕಾ. ತನ್ನ ತಪ್ಪಿನ ಅರಿವಾಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಕಣ್ಣಂಚಿನ ಕಾಡಿಗೆ ಮುಖವೆಲ್ಲ ಪಸರಿಸಿ ಮೊಗ ಕಪ್ಪಡಗಿತು. ತುಟಿಯ ಬಣ್ಣ ಕಳೆಗುಂದಿತು. ಹಿಂದಿನಿಂದ ಬಂದ ಅಮ್ಮ ಮಗಳನ್ನು ಬಿಗಿದಪ್ಪಿ, ನಾವು ಅಗಸ್ತ್ಯನ ಪ್ರೀತಿಯನ್ನು ತಿರಸ್ಕರಿಸಿದ್ದು ತಪ್ಪಾಯಿತು ಮಗಳೇ. ನನ್ನ ಮಗಳ ಬಗ್ಗೆ ಊರೆಲ್ಲ ಜಂಬದಿಂದ ಕೊಚ್ಚಿಕೊಂಡು ಮೆರೆಯಬೇಕು ಎಂಬ ನನ್ನ ದುರಾಸೆಯಿಂದ ಇಂದು ಎಲ್ಲರಿಗೂ ತಲೆ ತಗ್ಗಿಸಬೇಕಾಯಿತು. ಶ್ರೀಮಂತಿಕೆ ಎಷ್ಟೇ ಬುದ್ಧಿವಂತಿಕೆ, ಒಳ್ಳೆಯ ಸಂಸ್ಕಾರ ಮುಖ್ಯ ಎಂದು ಈಗ ಅರಿವಾಯಿತು ಮಗಳೇ ಎಂದು ತಾನು ಕಣ್ಣೀರಾದಳು. ಅನಾಮಿಕಾಳ ಮನೆ ಬಿಕೋ ಅನ್ನುತ್ತಿತ್ತು. ನಗು ಹರಟೆ ಎಲ್ಲ ನಿಂತೇ ಹೋಯಿತು. ಅನಾಮಿಕಾಳಂತೂ ದಿನದಿಂದ ದಿನಕ್ಕೆ ಖಿನ್ನವಾಗುತ್ತಾ ಹೋದಳು. ಊಟವೂ ಬೇಡ. ತನ್ನ ರೂಮಿನಿಂದ ಹೊರಬರಲು ಆಸಕ್ತಿ ಇಲ್ಲದೆ ಯಾವುದೋ ಯೋಚನೆಯಲ್ಲಿ ಮುಳುಗಿದಂತೆ ಮುಖ ಕಳೆಗುಂದಿತು. ಅಪ್ಪ ಅಮ್ಮ ಮಗಳ ಭವಿಷ್ಯದ ಬಗ್ಗೆ ಚಿಂತಿತರಾದರು. ಹೀಗೆ ಬಿಟ್ಟರೆ ಮಗಳ ಮಾನಸಿಕ ಆರೋಗ್ಯ ಹದಗೆಟ್ಟಿತು ಎಂದು ಮನಗುಂಡು ಮುಂದಿನ ವಿದ್ಯಾಭ್ಯಾಸದ ಚಿಂತನೆ ನಡೆಸಿದರು. ಹತ್ತಿರದ ಯೂನಿವರ್ಸಿಟಿ ಕಾಲೇಜಿಗೆ ತೆರಳಿ ಸೀಟು ವಿಚಾರಿಸಿದರು. ಈಗಾಗಲೇ PG ಕೋರ್ಸ್ಗಳು ಆರಂಭವಾಗಿ 1 ತಿಂಗಳು ಕಳೆದಿದ್ದವು. ಅಲ್ಲಿನ ಆಫೀಸ್ ಸಿಬ್ಬಂದಿ ನೋಡಿ, ಪೇಮೆಂಟ್ ಸೀಟ್ ಆದರೆ ಹೇಗಾದರೂ ಅಡ್ಜಸ್ಟ್ ಮಾಡಿಕೊಡಬಹುದು ಎಂದು 1ಕ್ಕೆ 2ರಷ್ಟು ಶುಲ್ಕ ಹೇಳಿದರು. ಹಾಗಾದರೂ ಅಡ್ಡಿ ಇಲ್ಲ, PG ಕೋರ್ಸ್ MSCಗೆ ಸೇರಿಸಿ ಬಿಡೋಣ ಎಂದು ನಿರ್ಧರಿಸಿದರು. ಮಗಳನ್ನು ಕಾಲೇಜಿಗೆ ಸೇರಿಸಿ ಅಲ್ಲೇ ಪಕ್ಕದಲ್ಲೇ ಇರುವ ಲೇಡೀಸ್ ಹಾಸ್ಟೆಲ್ನಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿದರು. ಮಗಳನ್ನು ಅಲ್ಲಿ ಬಿಟ್ಟು ಮನೆಗೆ ತೆರಳಿದರು ಅಪ್ಪ ಅಮ್ಮ. ಅನಾಮಿಕಾಗೆ ಹೊಸ ವಾತಾವರಣದಲ್ಲಿ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಯಿತು. ಅಪ್ಪ ಅಮ್ಮನನ್ನು 1 ದಿನವೂ ಬಿಟ್ಟು ಇದ್ದವಳಲ್ಲ. ಸದಾ ಕಾಡುವ ಅಗಸ್ತ್ಯನ ನೆನಪು ಆಕೆಯನ್ನು ಅಲ್ಲಿಯೂ ಮೌನಿಯಾಗಿ ಇರುವಂತೆ ಮಾಡಿತು. ರೂಮಿನಲ್ಲಿ ಇದ್ದ 4 ಜನ ಹೆಣ್ಣು ಮಕ್ಕಳಲ್ಲಿ ನಂದಿನಿ ದಿನದಿಂದ ದಿನಕ್ಕೆ ಆತ್ಮೀಯಳಾದಳು. ಉಳಿದವರೆಲ್ಲ ಶ್ರೀಮಂತ ಮನೆತನದ ಹುಡುಗಿಯರಾದರೆ ನಂದಿನಿ ಬಡತನದ ಬೇಗೆಯಲ್ಲಿ ಬೇಯುತ್ತಿರುವ ಹುಡುಗಿ. ಉಳಿದವರಂತೆ ಆಗಾಗ ಸಿಟಿ ಸುತ್ತುವುದು, ಹೋಟೆಲ್ ತಿಂಡಿ ತರುವುದು, ಸಿಕ್ಕಾಬಟ್ಟೆ ಖರ್ಚು ಮಾಡುವುದು ಇತ್ಯಾದಿಗಳಿಂದ ಆಕೆ ತುಸು ದೂರ. ತಾನಾಯಿತು ತನ್ನ ಹೋದಾಯಿತು ಎಂದು ಇರುವವಳು. ಅನಾಮಿಕಾ ಆಕೆಯನ್ನು ಬಹಳ ಹಚ್ಚಿಕೊಂಡಳು. ಅನಾಮಿಕಾಗೆ ಕಾಡುತ್ತಿದ್ದ ಒಂಟಿತನವನ್ನು ಅವಳು ಹೋಗಲಾಡಿಸಿದಳು. ಹೀಗಿರುವಾಗ ರೂಮ್ಮೇಟ್ಗಳಿಗೆ ನಿಶ್ಚಿತಾರ್ಥದ ಸುದ್ದಿ, ಪ್ರೀತಿಸಿ ಕೈಕೊಟ್ಟ ಸುದ್ದಿ ತಿಳಿದು ಹೋಯಿತು. ಅನಾಮಿಕಾಳನ್ನು ಇದೇ ಕಾರಣಕ್ಕೆ ಅಪಹಾಸ್ಯ ಮಾಡತೊಡಗಿದರು. ಆಗಾಗ ಬೇಸರದಲ್ಲಿ ಅನಾಮಿಕಾ ತನ್ನ ನೋವನ್ನು ನಂದಿನಿಯ ಹತ್ತಿರ ಹಚ್ಚಿಕೊಳ್ಳಲು ತೊಡಗಿದಳು. ನಂದಿನಿಗೆ ಅನಾಮಿಕಾಳ ಮೇಲೆ ಕರುಣೆ ಬಂತು. ತನ್ನ ಪ್ರೀತಿಯನ್ನು ತಂದೆ ತಾಯಿಯ ಆಸೆಗೋಸ್ಕರ ತ್ಯಜಿಸಿ ನಿತ್ಯವೂ ಕಣ್ಣೀರು ಸುರಿಸುತ್ತಿರುವ ಗೆಳತಿಯ ಬಗ್ಗೆ ಮನಮಿಡಿಯಿತು. ಅನಾಮಿಕಾಳ ಹುಟ್ಟುಹಬ್ಬದ ದಿನ ಬಂದಿತು. ರೂಮಿನ ಗೆಳತಿಯರು ಗಿಫ್ಟ್ ಕೊಟ್ಟು ಕೇಕ್ ಕತ್ತರಿಸಿ ಶುಭ ಹಾರೈಸಿದರು. ಆದರೆ ನಂದಿನಿ ಮಾತ್ರ ಏನೂ ಕೊಡಲಿಲ್ಲ. ಉಳಿದವರೆಲ್ಲ ಅವಳನ್ನು ಸ್ವಲ್ಪ ಹಗುರವಾಗಿ ವ್ಯಂಗ್ಯ ಮಾಡಿದರು. ಆಗ ಅನಾಮಿಕಾಳೆ ಆಕೆಯ ಕಡೆ ನಿಂತು, ನನಗೆ ಗಿಫ್ಟ್ಗಿಂತ ಅವಳ ಗೆಳೆತನವೇ ಹೆಚ್ಚು ಬೆಲೆಯುಳ್ಳದ್ದು ಎಂದು ಹೇಳಿ ನಗುತ್ತಿದ್ದವರ ಬಾಯಿ ಮುಚ್ಚಿಸಿದಳು. ಇಬ್ಬರು ಹೊರಟು ಕಾಲೇಜಿನತ್ತ ಹೆಜ್ಜೆ ಹಾಕಿದರು. ಅನಾಮಿಕಾ ತನ್ನ ತರಗತಿಯತ್ತ ತೆರಳಿದಳು. ನಂದಿನಿ ಸ್ವಲ್ಪ ದೂರವಿರುವ ತನ್ನ ತರಗತಿಯತ್ತ ನಡೆದಳು. ಸಂಜೆ ಹಾಸ್ಟೆಲ್ನಲ್ಲಿ ಅನಾಮಿಕಾಗೆ ನಂದಿನಿ ಕಾಣಲಿಲ್ಲ. ಆಕೆಗೆ ಫೋನ್ ಮಾಡಿದರೂ ರಿಸೀವ್ ಮಾಡುತ್ತಿಲ್ಲ. ಅನಾಮಿಕಾಗೆ ಅಳುವೆ ಬಂತು. ನಂದಿನಿ ಜೊತೆಗೆ ಇದ್ದಷ್ಟು ಹೊತ್ತು ಅವಳಿಗೆ ಯಾವ ನೋವು ಅಷ್ಟಾಗಿ ಬಾಧಿಸುತ್ತಿರಲಿಲ್ಲ. ಈಗ ಅವಳು ಜೊತೆಗಿಲ್ಲ, ಮನವು ಒಂಟಿಯಾಯಿತಲ್ಲ. ಅಷ್ಟರಲ್ಲಿ ನಗುನಗುತ್ತಾ ಬಂದಳು ನಂದಿನಿ. ಅಳುತ್ತಿದ್ದ ಅನಾಮಿಕಳನ್ನು ಸಮಾಧಾನಿಸಿ ಮುಖ ತೊಳೆದು, ಬಾ, ಸ್ವಲ್ಪ ಇಲ್ಲೇ ಹೊರಗೆ ಸುತ್ತಾಡಿ ಬರೋಣ ಎಂದಳು. ಫ್ರೆಶ್ ಆಗಿ ಬಂದ ಅನಾಮಿಕಾ ನಂದಿನಿ ಜೊತೆ ಹೆಜ್ಜೆ ಹಾಕಿದಳು. ಈಗ ಮನಸ್ಸು ಕುಣಿಯಿತು. ತಂಗಾಳಿಗೆ ಕೂದಲು ಹಾರಾಡುತ್ತಿತ್ತು. ಉತ್ತಮ ಸ್ನೇಹಿತೆಯೊಬ್ಬಳು ಜೊತೆಗಿದ್ದರೆ ಏನನ್ನಾದರೂ ಸಾಧಿಸಬಲ್ಲೆ ಎಂಬ ಆತ್ಮವಿಶ್ವಾಸ ಅಂತರ್ಯದಲ್ಲಿ ತುಂಬಿತು. ವಾಯು ವಿಹಾರ ಮಾಡುತ್ತಾ ಅರಟುತ್ತಾ ಸಾಗುತ್ತಿದ್ದ ಗೆಳತಿಯರು ಅಶ್ವತ್ಥಕಟ್ಟೆಯಲ್ಲಿ ಕುಳಿತರು. ಪಕ್ಕದಲ್ಲಿದ್ದ ಪುಟ್ಟ ಹೋಟೆಲ್ನಿಂದ ಮಂಗಳೂರು ಬಜ್ಜಿಯ ಪರಿಮಳ ಮೂಗಿಗೆ ಬಡಿಯುತ್ತಿತ್ತು. ನಂದಿನಿ, ಅನಾಮಿಕಾ, ನೋಡು,
ನಾನು ನಿನಗೊಂದು ಪ್ರಶ್ನೆ ಕೇಳುತ್ತೇನೆ, ಪ್ರಾಮಾಣಿಕವಾಗಿ ಉತ್ತರವನ್ನು ನೀಡಬೇಕು ಎಂದು ಹೇಳಿದಳು. ಅನಾಮಿಕ ಅದಕ್ಕೊಪ್ಪಿದಳು. ನೀನು ಈಗಲೂ ಅಗಸ್ತ್ಯನನ್ನು ಪ್ರೀತಿಸುತ್ತಿರುವೆಯಾ? ಹೌದು, ಹೌದು, ನನ್ನುಸಿರು ಅಗಸ್ತ್ಯ. ಅಣು ಅಣುವು ಅವನ ಹೆಸರನ್ನು ಜಪಿಸುತ್ತಿದೆ. ಆದರೆ ಏನು ಮಾಡಲಿ? ಅಪ್ಪ ಅಮ್ಮನ ಮಾತಿಗೆ ಕಟ್ಟುಬಿದ್ದು ಮತ್ತೊಮ್ಮೆ ನಿನ್ನ ಬಾಳಲಿ ಅಗಸ್ತ್ಯನಿಗೆ ಜಾಗ ಕೊಡುವೆಯಾ? ಅದಕ್ಕೆ ಕಾಯುತ್ತಿರುವೆ. ನನ್ನ ಮನದಾಸೆ ಅವನಿಗೆ ಹೇಗೆ ತಿಳಿಯಲಿ? ನೊಂದುಕೊಂಡು ಹೊರಟು ಹೋಗಿದ್ದಾನಲ್ಲ, ನನ್ನನ್ನು ಮತ್ತೆ ಕ್ಷಮಿಸುವನೇ? ನಂದಿನಿ ಮೆದುವಾಗಿ ಅನಾಮಿಕಾಳ ಕೈಯೊಳಗೆ ಕೈಯಿಟ್ಟು, ಯಾಕೆ ಸಂಶಯ ಗೆಳತಿ, ನೀನೇ ನೋಡುವೆಯಂತೆ ಎಂದು 2 ಹೆಜ್ಜೆ ಮುಂದಿಟ್ಟಾಗ ಪುಟ್ಟ ಹೋಟೆಲ್ನ ಕಡೆಯಿಂದ ಬರುತ್ತಿರುವ ಯುವಕನ ಅನಾಮಿಕಾಳ ನೋಟ ಹರಿಯಿತು. ಒಂದು ಕ್ಷಣ ತನ್ನ ಕಣ್ಣನ್ನೇ ನಂಬದಾದಳು. ಮನಸ್ಸು ಗರಿಬಿಚ್ಚಿದ ನವಿಲಿನಂತೆ ನೃತ್ಯ ಬಯಸ್ತಿತ್ತು. ನಂದಿನಿಯ ಕೈಯಿಂದ ತನ್ನ ಕೈ ಕೊಸರಿಕೊಂಡು ಅಗಸ್ತ್ಯನತ್ತ ಓಡಿ ಹೋಗಿ ತಬ್ಬಬೇಕೆಂದು ಮನವು ಹೇಳಿದರೂ ಬುದ್ಧಿ ವಿವೇಚಿಸಿತು. ಸುತ್ತಲೂ ಜನರಿದ್ದಾರೆ. ನಾನು ಮನೆಯವರ ಮಾತಿನಂತೆ ಅವನ ಪ್ರೀತಿಯನ್ನು ತಿರಸ್ಕರಿಸಿದವಳು. ಆದರೆ ಅಗಸ್ತ್ಯನ ನೋಟ ಅದನ್ನೆಲ್ಲ ಮರೆಸಿತು. ಅವರ ಮಧ್ಯೆ ಏನು ವಿರಸ ನಡೆದಿಲ್ಲವೇನೋ ಎಂಬಂತೆ ಪರಸ್ಪರ ಸರಸಲ್ಲಾಪ ನಡೆಯುತ್ತಿದ್ದಂತೆ, ನಂದಿನಿ, ನನ್ನನ್ನು ಮರೆತು ಬಿಟ್ಟೆಯಾ ಅನಾಮಿಕಾ ಎಂದು ಕೇಳಿದಳು. ಇಲ್ಲಮ್ಮ, ನೀನು ನನ್ನ ಹುಟ್ಟುಹಬ್ಬಕ್ಕೆ ಕೊಟ್ಟ ಈ ಗಿಫ್ಟನ್ನು ನಾನು ಯಾವತ್ತೂ ಮರೆಯೋಲ್ಲ, ಮತ್ತೆ ಪುನಃ ಕಳ್ಕೊಳ್ಳಲ್ಲ ಎನ್ನುತ್ತಾ ಅಗಸ್ತ್ಯನತ್ತ ಕುಡಿನೋಟ ಒಂದನ್ನು ಎಸೆದು ತನ್ನ ಗೆಳತಿಯನ್ನು ಪರಿಚಯಿಸಿದಳು. ಬಹಳ ಒಳ್ಳೆಯ ಗೆಳತಿ, ಮತ್ತೆ ನಮ್ಮಿಬ್ಬರನ್ನು ಒಟ್ಟು ಸೇರಿಸಿದವಳು ಎಂದ ಅಗಸ್ತ್ಯನ ದನಿಯಲ್ಲಿ ಕೃತಜ್ಞತಾ ಭಾವವಿತ್ತು. ನಂದಿನಿ ಅಶ್ವತ್ಥ ಕಟ್ಟೆಯಲ್ಲಿ ಕುಳಿತು ಅನಾಮಿಕಾಳ ಬರುವಿಕೆಗೆ ಕಾಯುತ್ತಿದ್ದಳು. ತುಂಬ ದಿನಗಳ ನಂತರ ಭೇಟಿಯಾದ ಪ್ರಣಯ ಪಕ್ಷಿಗಳಿಗೆ ಬೇಗ ಮಾತುಕತೆ ಮುಗಿಯುವ ಲಕ್ಷಣಗಳು ಕಾಣದಿದ್ದಾಗ ಆಕೆಯೇ ಹೋಗಿ, ಅನಾಮಿಕ, ತಡವಾದರೆ ಹಾಸ್ಟೆಲ್ ಒಳಗಡೆ ಬಿಡುವುದಿಲ್ಲ, ಹೋಗೋಣ ಬಾ ಎಂದು ಕರೆದಳು. ಮನಸ್ಸಿಲ್ಲದ ಮನಸ್ಸಿನಿಂದ ಅಗಸ್ತ್ಯನಿಗೆ ಬಾಯ್ ಮಾಡಿದ ಅನಾಮಿಕ ಆಗಾಗ ಬರುತ್ತಿರುವಂತೆ ಕೇಳಿಕೊಂಡಳು. ಅನಾಮಿಕ, ನಂದಿನಿ ಇಬ್ಬರು ಹಾಸ್ಟೆಲ್ ಕಡೆಗೆ ಹೋಗುತ್ತಿರುವುದನ್ನು ಕಣ್ಣೆತ್ತುವವರೆಗೂ ನೋಡಿದ ಅಗಸ್ತ್ಯ ನಂತರ ತನ್ನ ಕಾರು ಹತ್ತಿ ಮನೆಗೆ ತೆರಳಿದನು. ಅಗಸ್ತ್ಯನ ದೈನಂದಿನ ಚಟುವಟಿಕೆಗಳಲ್ಲಿ ಬದಲಾವಣೆ ಕಂಡುಬಂದಿತು. ಬಹಳ ದಿನಗಳ ನಂತರ ಮಗನ ಮುಖದಲ್ಲಿ ಮಂದಹಾಸವನ್ನು ಕಂಡು ತಾಯಿ ಜಾನಕಮ್ಮ ನಿಟ್ಟುಸಿರು ಬಿಟ್ಟರು. ನನ್ನ ಜೀವನ ಅಂತೂ ಆಯಿತು. ಇನ್ನು ಯಜಮಾನರ ವರ್ಷಾಂತಿಕ ಕಾರ್ಯಕ್ರಮ ಮುಗಿದ ನಂತರ ಅಗಸ್ತ್ಯನಿಗೆ ಹೆಣ್ಣು ಹುಡುಕಿ ಮದುವೆ ಮಾಡಬೇಕು ಎಂದು ನಿರ್ಧರಿಸಿದರು. ಅಗಸ್ತ್ಯ ತನ್ನ ತೋಟದ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಬೆಲೆ ಸಿಗದಿದ್ದಾಗ ತನ್ನ ತಂತ್ರಜ್ಞಾನದ ಕೌಶಲ್ಯಗಳನ್ನು ಬಳಸಿಕೊಂಡು ಆನ್ಲೈನ್ ಮೂಲಕ ಮಾರುಕಟ್ಟೆ ಕಂಡುಕೊಂಡನು. ತಾನು ಕಾರ್ಯನಿರ್ವಹಿಸುತ್ತಿದ್ದ ಕಂಪನಿಯ ಸ್ನೇಹಿತರನ್ನು ಸಂಪರ್ಕಿಸಿ ತಾಜಾ ಹಣ್ಣು ತರಕಾರಿಗಳನ್ನು ಅವರಿಗೆ ಪರಿಚಯಿಸಿದನು. ಸದಾ ಪಟ್ಟಣದ ರಾಸಾಯನಿಕಯುಕ್ತ ಆಹಾರ ವಸ್ತುಗಳನ್ನು ಬಳಸಿದ ಮಂದಿಗೆ ಇದು ಬಹಳ ರುಚಿ ಹಾಗೂ ಆರೋಗ್ಯಕರ ಎನಿಸಿತು. ದಿನದಿಂದ ದಿನಕ್ಕೆ ಬೇಡಿಕೆ ಹೆಚ್ಚಾಯಿತು. 3 ತಿಂಗಳಲ್ಲಿ 3,000 ಗ್ರಾಹಕರನ್ನು ಹೊಂದಿದನು. ಇದರಲ್ಲಿ ಅವನ ಶ್ರಮ, ಕಾರ್ಯತತ್ಪರತೆ, ವಸ್ತುಗಳ ಗುಣಮಟ್ಟ ಮುಖ್ಯವಾಗಿತ್ತು. ತನ್ನ ತೋಟದ ವಸ್ತುಗಳು ಬೇಡಿಕೆಯನ್ನು ಪೂರೈಸಲು ಸಾಲದಿದ್ದಾಗ ನೆರೆಹೊರೆಯವರ ಬೆಳೆಗಳನ್ನು ಕೂಡ ಖರೀದಿಸಿ ಸಂಸ್ಕರಿಸಿ ಕಳುಹಿಸುವ ವ್ಯವಸ್ಥೆ ಆರಂಭಿಸಿದನು. ಅಗಸ್ತ್ಯದೊಂದಿಗೆ ಊರಿನ ಕೆಲವು ಯುವ ಕೃಷಿಕರು ಸೇರಿಕೊಂಡರು. 10 ಮಂದಿಗೆ ಇದು ಉದ್ಯೋಗ ನೀಡಿತು. ಊರವರ ಪಾಲಿಗೆ ಯುವ ಉದ್ಯಮಿ ಎನಿಸಿಕೊಂಡನು. ಎಷ್ಟೋ ಬಾರಿ ಕೆಲಸವಿದೆ ಎಂದು ಅಮ್ಮನಿಗೆ ಹೇಳಿ ಮನೆಯಿಂದ ಹೊರಟು ಅಗಸ್ತ್ಯ ಅನಾಮಿಕಳನ್ನು ಭೇಟಿಯಾಗಿ ಬರುತ್ತಿದ್ದ. ಅವಳ ನಗು, ಕೇಕೆ, ತುಂಟತನ ಅವನಲ್ಲಿ ಸ್ಫೂರ್ತಿ ತುಂಬುತ್ತಿದ್ದೆವು. ಆದರೆ ಇದೆಲ್ಲ ಇಬ್ಬರ ಮನೆಯವರಿಗೂ ತಿಳಿದಿರಲಿಲ್ಲ. ಸಮಾರಂಭವೊಂದರಲ್ಲಿ ಭೇಟಿಯಾಗಿದ್ದ ಸುಷ್ಮಿತಾ ಹಾಗೂ ಜಾನಕಮ್ಮ ಪರಸ್ಪರ ಮಾತನಾಡದೆ ಮುಖ ತಿರುಗಿಸಿಕೊಂಡಿದ್ದರು. ಸುಷ್ಮಿತಾಳಂತೂ, ಮಗಳಿಗೆ MSc ಆಗಲಿ, ಆಗ ನೋಡುತ್ತೀರಿ, ಎಂತಹ ಹುಡುಗನನ್ನು ಹುಡುಕಿ ಮದುವೆ ಮಾಡಿಬಿಡುತ್ತೇನೆ ಎಂದು ತನ್ನೊಳಗೆ ಗುನುಗಿಕೊಂಡು ಪುನಃ ಮನದಲ್ಲೇ ಮಹಲನ್ನು ಕಟ್ಟಿಕೊಂಡಿದ್ದರು. ತಮ್ಮ ಮಗನಿಗೆ ಅನಾಮಿಕಳನ್ನು ಮದುವೆ ಮಾಡಿಕೊಡಲು ನಿರಾಕರಿಸಿದ ಸುಷ್ಮಿತಾ ಚಿದಂಬರ ದಂಪತಿಗಳ ಮೇಲೆ ನಿತಿನ್ ತಂದೆಯ ಸಿಟ್ಟು ಇನ್ನೂ ಆರಿರಲಿಲ್ಲ. ತಮ್ಮ ಮಗನ ಭವಿಷ್ಯದ ಬಗ್ಗೆ ಯೋಚಿಸುವ ಬದಲು ಅನಾಮಿಕಾಳ ಜೀವನವನ್ನು ಹಾಳು ಮಾಡುವುದು ಹೇಗೆ ಎಂದು ಯೋಚಿಸತೊಡಗಿದರು. ಅನಾಮಿಕಾಳ ವಿಷಯಗಳ ಸಂಗ್ರಹವನ್ನು ತೆರೆಮರೆಯಲ್ಲಿ ಮಾಡತೊಡಗಿದರು. ಅನಾಮಿಕಾಳ ಹಾಸ್ಟೆಲ್ನಲ್ಲಿದ್ದು MSc ಓದುವುದು, ಆಗಾಗ ಅಗಸ್ತ್ಯ ಅಲ್ಲಿಗೆ ಭೇಟಿ ನೀಡುವುದು, ಜೊತೆಗೆ ಸುತ್ತಾಟ ಎಲ್ಲವನ್ನು ತಿಳಿದುಕೊಂಡರು. ನಂಜಾದ ಮನಸ್ಸು ಉಳಿ ಹಿಂಡುವ ತಯಾರಿಯಲ್ಲಿ ತೊಡಗಿಸಿಕೊಂಡಿತು. ಹಾಸ್ಟೆಲ್ ಕಡೆ ತೆರಳುತ್ತಾ ಅನಾಮಿಕಾ, ನಂದಿನಿ, ಅಗಸ್ತ್ಯನನ್ನು ನಿನಗೆ ಪರಿಚಯ ಹೇಗೆ ಒಪ್ಪಿಸಿ ಕರೆದುಕೊಂಡು ಬಂದೆ ಎಂದೆಲ್ಲ ಪ್ರಶ್ನಿಸಿ ತಿಳಿದುಕೊಂಡಳು. ಅನಾಮಿಕಾಗೆ ಅವಳಲ್ಲಿ ಅಭಿಮಾನ ಹೆಚ್ಚಿತು. ಇವಳಾದರೂ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಳಲ್ಲ, ಇಷ್ಟು ಒಳ್ಳೆಯ ಗೆಳತಿ ಸಿಕ್ಕಿರುವುದು ನನ್ನ ಸೌಭಾಗ್ಯ ಎಂದುಕೊಂಡಳು. ನಿತಿನ್ನ ತಂದೆ ಅಗಸ್ತ್ಯನ ಸೋದರ ಮಾವ ಪ್ರಸಾದ್ ಗೆಳೆಯ. ಮಾತಿನ ಸಂದರ್ಭದಲ್ಲಿ ಒಮ್ಮೆ ತಮ್ಮ ಭಾವ ಹಠಾತ್ತಾಗಿ ಮರಣ ಹೊಂದಿದ್ದು ಅಳಿಯನಿಗೆ ಇನ್ನು ವಿವಾಹ ಆದಷ್ಟು ಬೇಗ ಮಾಡಬೇಕು ಎಂಬ ಪ್ರಸಾದ್ ವಿಷಯವನ್ನು ಹಂಚಿಕೊಂಡಿದ್ದರು. ಅದೇ ವಿಷಯದಲ್ಲಿ ನಿತಿನ್ನ ತಂದೆ ಮತ್ತೆ ಪ್ರಸಾದ್ನನ್ನು ಸಂಪರ್ಕಿಸಿದರು. ನೋಡು ಪ್ರಸಾದ್,
ನನ್ನ ಸಂಬಂಧಿಕರ ಪೈಕಿ ಒಬ್ಬಳು ಒಳ್ಳೆಯ ಹುಡುಗಿ ಇದ್ದಾಳೆ. ಹಳ್ಳಿಯ ಹುಡುಗಿ, ಬಡತನದಲ್ಲಿ ಬೆಳೆದವಳು. ನಿನ್ನ ಹಳಿಯನಿಗೆ ಹೇಳಿ ಮಾಡಿಸಿದ ಜೋಡಿ ಆಗುವಂತಹ ಯುವತಿ. ಜಾತಕ ನನ್ನ ಬಳಿ ಇದೆ. ನೀನು ಹ್ಞೂ ಅಂದರೆ ಈಗಲೇ ಕಳುಹಿಸಿಕೊಡುತ್ತೇನೆ. ಪ್ರಸಾದ್ಗೂ ಅದೇ ಬೇಕಾಗಿತ್ತು. ಒಮ್ಮೆ ಹಳಿಯನಿಗೆ ಮದುವೆ ಮಾಡಿಸಿಬಿಟ್ಟರೆ ತನ್ನ ಜವಾಬ್ದಾರಿ ಮುಗಿದಂತೆ ಎಂದುಕೊಂಡು ಜಾತಕ ಕಳುಹಿಸಿಬಿಡಿ. ಆದರೆ ಆ ವಿಷಯದಲ್ಲಿ ಮುಂದುವರಿಯುವುದಿದ್ದರೆ ಭಾವನ ವರ್ಷಾಂತಿಕ ಕಾರ್ಯಕ್ರಮ ಮುಗಿದ ನಂತರವೇ ಎಂದು ತಿಳಿಸಿದರು. ಜಾತಕ ದೊರೆತ ಕೂಡಲೇ ಪ್ರಸಾದ್ ಜ್ಯೋತಿಷ್ಯರಲ್ಲಿ ತೆರಳಿದರು. ಜ್ಯೋತಿಷ್ಯರಿಂದ ಗ್ರೀನ್ ಸಿಗ್ನಲ್ ಬಂದಿದ್ದೇ ತಡ. ಅಕ್ಕನಿಗೆ ವರದಿ ಮಾಡಿದರು. ಮನೆಯಲ್ಲಿ ವರ್ಷಾಂತಿಕ ಕಾರ್ಯಕ್ರಮದ ಸಿದ್ಧತೆ ನಡೆಯುತ್ತಿತ್ತು. ಮಗನಿಗೆ ಹುಡುಗಿ ಒಬ್ಬಳ ಜಾತಕ ಕೂಡಿ ಬರುವುದು ಜಾನಕಮ್ಮನಿಗೆ ಖುಷಿ ತಂದಿತು. ಕಾರ್ಯಕ್ರಮ ಮುಗಿದ ಮೇಲೆ ಅಗಸ್ತ್ಯನಲ್ಲಿ ವಿಷಯ ಪ್ರಸ್ತಾಪ ಮಾಡೋಣ ಎಂದು ಜಾನಕಮ್ಮ ಪ್ರಸಾದ್ ನಿರ್ಧರಿಸಿದರು. ವರ್ಷಾಂತಿಕ ಸಮಾರಂಭ ನಡೆಯಿತು. ಬಂದವರೆಲ್ಲ ಮನೆಗೆ ತೆರಳಿದರು. ಕುಟುಂಬದ ಆಪ್ತರು ಮಾತ್ರ ಉಳಿದುಕೊಂಡಿದ್ದರು. ಪ್ರಸಾದ್ ಅಳಿಯ ಅಗಸ್ತ್ಯನಲ್ಲಿ ಮದುವೆಯ ಪ್ರಸ್ತಾಪ ಮಾಡಿದರು. ಅಗಸ್ತ್ಯನು ಗಲಿಬಿಲಿಗೊಂಡನು. ನನಗೀಗ ಮದುವೆ ಇಷ್ಟವಿಲ್ಲ ಎಂದು ಹೇಳಿ ಜಾರಿಕೊಂಡನು. ಮರುದಿನ ಬೆಳಿಗ್ಗೆ ಜಾನಕಮ್ಮ ಮಗನ ಸಮೀಪಕ್ಕೆ ಬಂದು, ಮಗ, ಇನ್ನು ಮದುವೆ ಮುಂದೂಡುವುದು ಒಳ್ಳೆಯದಲ್ಲ. ಮಾವ ಒಳ್ಳೆಯ ಮನೆತನದ ಹುಡುಗಿಯನ್ನು ಹುಡುಕಿದ್ದಾರೆ. ನೀನು ಒಪ್ಪಿಕೊಂಡರೆ ಎಲ್ಲರಿಗೂ ಸಮಾಧಾನ. ಒಮ್ಮೆ ಹುಡುಗಿಯ ಫೋಟೋ ನೋಡು. ನೋಡಿದರೆ ಬೇಡವೆನ್ನಲು ನಿನಗೆ ಮನಸ್ಸು ಬಾರದು. ಇನ್ನೊಮ್ಮೆ ಆಲೋಚನೆ ಮಾಡು ಎಂದರು. ಒಲ್ಲದ ಮನಸ್ಸಿನಿಂದಲೇ ಜಾತಕದೊಳಗೆ ಇದ್ದ ಫೋಟೋ ತೆಗೆದು ನೋಡಿದನು. ಫೋಟೋ ನೋಡಿ ಒಂದು ಕ್ಷಣ ಬೆವರಿ ಹೋದನು. ಇನ್ನು ತಡ ಮಾಡಿದರೆ ನನ್ನ ಅನಾಮಿಕಳ ವಿವಾಹಕ್ಕೆ ಮತ್ತೆ ಅಡ್ಡಿ ಬಂದಿತು ಎಂದು ಅನಾಮಿಕಳಲ್ಲಿ ಮದುವೆಯ ವಿಷಯದಲ್ಲಿ ಆತುರ ತೋರುತ್ತಾನೆ. ನಡೆದ ವಿಷಯವನ್ನು ತಿಳಿಸುತ್ತಾನೆ. ಕಾಲೇಜಿನ ಸೆಮಿಸ್ಟರ್ ಪರೀಕ್ಷೆ ಮುಗಿಸಿ ನಂದಿನಿ ಮನೆಗೆ ತೆರಳಿದ್ದಳು. ಅನಾಮಿಕಾಗೆ ನಾಳೆ ಇನ್ನೂ ಒಂದು ಪರೀಕ್ಷೆ ಬಾಕಿ ಇತ್ತು. ಮನೆಗೆ ಬಂದ ನಂದಿನಿಗೆ ತಮ್ಮ ಕಿವಿ ಊದುತ್ತಾನೆ. ಅಕ್ಕ, ನಿನ್ನ ಜಾತಕ ಅಪ್ಪ ಯಾರಿಗೋ ಒಬ್ಬ ಕೃಷಿಕನಿಗೆ ಕೊಟ್ಟಿದ್ದಾರೆ. ತುಂಬ ಶ್ರೀಮಂತರಂತೆ. ಎಕರೆಗಟ್ಟಲೆ ಜಮೀನು, ಆಳು ಕಾಳುಗಳು ಇದ್ದಾರಂತೆ. ನಂದಿನಿ ತಲೆ ಹಾಡಿಸಿ ಸುಮ್ಮನಾಗುತ್ತಾಳೆ. ಆ ಹೊತ್ತಿಗೆ ಅನಾಮಿಕಾಳ ಫೋನ್ ಬಂತು ನಂದಿನಿಗೆ. ನಂದಿನಿ, ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಕಣೆ. ನನ್ನ ಗೆಳತಿಗೆ ಸಹಾಯ ಮಾಡದವಳೆ ನಾನು. ಏನೆಂದು ಬಿಡಿಸಿ ಹೇಳು. ನಿನ್ನ ಜಾತಕ ಕೊಟ್ಟ ವರ ನಿನಗೆ ಇಷ್ಟವಿಲ್ಲ ಎಂದು ಹೇಳಿವೆಯಾ? ಪ್ಲೀಸ್, ನನಗೋಸ್ಕರ, ನನ್ನ ಪ್ರೀತಿಗೋಸ್ಕರ ಆ ವರ ಬೇರಾರು ಅಲ್ಲ ಕಣೆ, ನನ್ನ ಅಗಸ್ತ್ಯ. ಇದನ್ನು ಕೇಳಿದ ನಂದಿನಿ ಗದ್ಗದಿತಳಾದಳು. ತಾನು ಇದುವರೆಗೂ ಅಪ್ಪ ಅಮ್ಮನಿಗೆ ಎದುರಾಡಿದವಳಲ್ಲ. ಈಗ ಎಂಥ ಪರಿಸ್ಥಿತಿ. ಆದರೂ ಹ್ಞೂ ಎಂದು ಹೇಳಿ ಅನಾಮಿಕಾಗೆ ಭರವಸೆ ಕೊಟ್ಟಳು. ಅಗಸ್ತ್ಯ ಅನಾಮಿಕಳನ್ನು ಈಗಲೇ ಬಾ ಎಂದು ಒತ್ತಾಯಿಸಿದ. ಆಗಲ್ಲ ಕಣೋ, ನಾಳೆ ಪರೀಕ್ಷೆ ಇದೆ, ಸೆಮಿಸ್ಟರ್ ಪರೀಕ್ಷೆ. ಅದು ಮುಗಿಸಿ ಪ್ರಸಾದ್ ಅವರನ್ನು ಭೇಟಿಯಾಗಲು ಬರುವೆ. ಈಗಲೇ ಏಕೆ ಇಷ್ಟು ಅವಸರ ಎಂದು ಛೇಡಿಸಿದಳು. ಸೆಮಿಸ್ಟರ್ ಪರೀಕ್ಷೆಗಿಂತ ಜೀವನದ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲುವುದು ಮುಖ್ಯ. ಆದಷ್ಟು ಬೇಗ ನಮ್ಮ ಪ್ರೀತಿಯನ್ನು ಹಿರಿಯರ ಮುಂದೆ ನಿವೇದಿಸಿ ಒಪ್ಪಿಗೆ ಪಡೆದುಕೊಳ್ಳುವುದು ಅನಿವಾರ್ಯ. ಇಲ್ಲದಿದ್ದರೆ ಆಯಿತು, ನೀನು ಹೇಳಿದಂತೆ ಆಗಲಿ. ಈಗಲೇ ಹೊರಟು ಬರುತ್ತೇನೆ. ಅನಾಮಿಕಾಳನ್ನು ಕರೆದುಕೊಂಡು ಬರಲು ಹತ್ತಿರದ ಪೇಟೆಗೆ ಹೋದ ಅಗಸ್ತ್ಯ ಅನಾಮಿಕಾ ಇಳಿದೊಡನೆ ತನ್ನ ಬೈಕಿನಲ್ಲಿ ಕುಳ್ಳಿರಿಸಿ ವೇಗವಾಗಿ ಬೈಕ್ ಓಡಿಸಿದ. ಅನಾಮಿಕಾಗೆ ಮೈ ಜುಮ್ ಎಂದಿತು. ಮೆಲ್ಲಕಣು ಎಂದು ಎಚ್ಚರಿಸುತ್ತಲೇ ಇದ್ದಳು. ಅನಾಮಿಕಾಳನ್ನು ತನ್ನ ಮನೆಗೆ ಕರೆದೊಯ್ದನು. ಅಮ್ಮನ ಮುಂದೆ, ಅಮ್ಮನ, ನಾನು ಇವಳನ್ನೇ ಮದುವೆಯಾಗುವುದು. ನಮ್ಮ ಮದುವೆಯನ್ನು ಅಪ್ಪ ಅಂದೇ ಒಪ್ಪಿಕೊಂಡಿದ್ದಾರೆ. ನನ್ನದೇನು ಅಭ್ಯಂತರವಿಲ್ಲ. ಆದರೆ ಅವಳ ಅಪ್ಪ ಅಮ್ಮ ಒಪ್ಪಿ ಮನಸಾರೆ ಕನ್ಯಾದಾನ ಮಾಡಿದರೆ ಚಂದ. ಅವರಿಗೂ ಮಗಳ ಬಗ್ಗೆ ಕನಸುಗಳು ಇರುವುದು ಸಹಜ. ಹೆತ್ತವರ ಇಚ್ಛೆಗೆ ವಿರುದ್ಧವಾಗಿ ಹೆಣ್ಣನ್ನು ಸೊಸೆಯಾಗಿಸಿಕೊಂಡರೆ ಇಷ್ಟು ವರ್ಷಗಳ ನಮ್ಮ ಮನೆತನದ ಮರ್ಯಾದೆ ಬೀದಿ ಪಾಲಾಗುವುದು. ನೀನು ಆಲೋಚಿಸಿ ನೋಡು. ಅವರನ್ನು ನಾನು ಒಪ್ಪಿಸುತ್ತೇನಮ್ಮ. ನೀವು ಅಂದರೆ ಸಾಕು. ಆಯ್ತಪ್ಪ. ಹುಚ್ಚು ಹುಡುಗಾಟಿಕೆಯ ಪ್ರೇಮಕ್ಕೆ ಇನ್ನೆಷ್ಟು ತಿರುವುಗಳಿವೆಯೋ. ಅಮ್ಮನ ಒಪ್ಪಿಗೆ ದೊರೆತ ಖುಷಿಯಲ್ಲಿ ಅಲ್ಲೇ ಊಟ ಮಾಡಲು ಅನಾಮಿಕಾಳನ್ನು ಒತ್ತಾಯಿಸಿದ. ಊಟ ಮಾಡಿ ಅನಾಮಿಕಾ ಮನೆಯ ಕಡೆ ಪ್ರಯಾಣ ಬೆಳೆಸಿದರು. ಪ್ರಣಯ ಪಕ್ಷಿಗಳು. ಅಂಗಳದಲ್ಲಿ ಬೈಕಿನ ಶಬ್ದ ಕೇಳಿದ ಸುಷ್ಮಿತಾ ಮನೆಯಿಂದ ಹೊರಬಂದು ನೋಡಿ ಒಂದು ಕ್ಷಣ ಅವಕ್ಕಾದರು. ಚಿದಂಬರ ಮೆಲ್ಲಗೆ ಹೊರಬಂದರು. ಮಾವ, ನನಗೆ ನಿಮ್ಮ ಅನಾಮಿಕ ಬೇಕು. ದಯಮಾಡಿ ನಮ್ಮನ್ನು ಅರಸಿ ಆರೈಸಿ. ಇನ್ನೊಮ್ಮೆ ಅಗ್ನಿ ಪರೀಕ್ಷೆಗೆ ನಮ್ಮನ್ನು ಒಡ್ಡಬೇಡಿ ಎಂದು ಚಿದಂಬರ ರಾಯರ ಕಾಲು ಹಿಡಿದು ಬೇಡಿದನು ಅಗಸ್ತ್ಯ. ಕಾಲು ಹಿಡಿಯೋದು ಬೇಡ ಕಣೋ, ನಾನು ಒಪ್ಪಿಗೆ ಕೊಡ್ತೀನಿ ಎಂದು ಕೋಪದಿಂದ ಕೆಂಪಡರಿದ್ದ ಮಡದಿಯ ಮುಖವನ್ನು ದಿಟ್ಟಿಸುತ್ತಾ ನುಡಿದರು. ಚಿದಂಬರ ರಾಯರು ಮುಂದುವರಿಸುತ್ತಾ, ನೋಡಿ, ಜೀವನ ಅಂದರೆ ಹುಡುಗಾಟಿಕೆ ಅಲ್ಲ, ಆಡಂಬರ ಅಲ್ಲ. ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವ ಇದ್ದರೆ ಸಂಬಂಧ ಗಟ್ಟಿಯಾಗುವುದು.
ಒಮ್ಮೆ ಶ್ರೀಮಂತಿಕೆಯ ವ್ಯಾಮೋಹದಿಂದ ನಿಮ್ಮಿಬ್ಬರನ್ನು ದೂರ ಮಾಡುವ ಪ್ರಯತ್ನ ನಮ್ಮ ಕಡೆಯಿಂದ ನಡೆಯಿತು. ಕ್ಷಮಿಸಿ ಬಿಡಪ್ಪ. ಆದರೆ ನೀವಿಬ್ಬರು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮತ್ತೆ ಒಂದಾಗಿ ಬಂದಿದ್ದೀರಲ್ಲ, ಅದುವೇ ಜೀವನ. ವಿರಹ ವೇದನೆಯನ್ನು ಅನುಭವಿಸಿ ಮತ್ತೆ ಪ್ರೇಮ ಗೀತೆಯನ್ನು ಆಡಿದವರು ನೀವು. ನಿಮ್ಮ ಅತ್ತೆ ಮುಖ ಈಗ ಬಾಡಿದರೂ ಮುಂದೆ ಆಕೆಗೂ ನನ್ನನ್ನು ದೂಷಿಸಿ ಅಳಿಯನನ್ನು ಹೊಗಳುವ ಕಾಲ ಬರಬಹುದು ಎಂದು ಗಂಭೀರವಾದ ವಾತಾವರಣದಲ್ಲೂ ನಗೆಬುಗೆಯನ್ನು ಚುಮ್ಮಿಸಿದರು. ಅಗಸ್ತ್ಯ ಹಾಗೂ ಅನಾಮಿಕಾ ಈಗ ನಿರಾಳರಾದರು. ಮಗಳು ಮನೆಯಲ್ಲಿ ಪರೀಕ್ಷೆಗೆ ಓದಬಹುದು ಬಾ ಎಂದರೆ ಆಗಲ್ಲಪ್ಪ, ಕಂಬೈನ್ಡ್ ಸ್ಟಡಿ ಮಾಡಬೇಕು ಎಂದೆ. ಹೀಗೆ ನಮ್ಮ ಕಂಬೈನ್ಡ್ ಸ್ಟಡಿ ಮಾಡೋದು ಅಂದರೆ ಅಲ್ಲ, ನನಗೆ ಈ ಇಂಗ್ಲೀಷು ಅರ್ಥವಾಗುವುದಿಲ್ಲ, ನಾನು ಅಳಬನಲ್ಲವೇ ಎಂದು ತಂದೆ ನಗುತ್ತಾ ಕಾಲೆಳೆದರೆ ಅನಾಮಿಕಾ ಅಗಸ್ತ್ಯನ ಮುಖದತ್ತ ಕುಡಿ ನೋಟ ಬೀರಿ ನಾಚಿ ನೀರಾಗಿದ್ದಳು. ಮಾವ, ಅದು ಹಾಗಲ್ಲ ಮಾವ, ಪರೀಕ್ಷೆ ಹಾಗೂ ಅಲ್ಲ ಹೀಗೂ ಅಲ್ಲ, ನಾನು ಬಲ್ಲೆ ಇದನ್ನೆಲ್ಲ, ನಿಮ್ಮ ವಯಸ್ಸು ದಾಟಿ ಬಂದವನೇ ನಾನು ಎಂದ ಚಿದಂಬರರಾಯರು ಮಡದಿ ಸುಷ್ಮಿತಾಳ ಕಡೆಗೆ ತಿರುಗಿ, ಪರವಾಗಿಲ್ಲ ಕಣೆ ನಮ್ಮ ಬಾವಿ ಅಳಿಯ, ಈಗಲೇ ಅಮ್ಮವರ ಪರವಾಗಿ ಮಾತಾಡ್ತಾನೆ ಎಂದರೆ ಸುಷ್ಮಿತಾಳ ಮುಖದಲ್ಲೊಂದು ಬಲವಂತದ ಮೂಡಿ ಮರೆಯಾಯಿತು. ಇವರಿಬ್ಬರ ಪ್ರೇಮ ಸಂಬಂಧವ ತಂಗಾಳಿತವಾಗಿ ಬೀಸಿ ನಿತಿನ್ನ ತಂದೆಯ ದ್ವೇಷದ ಕಿಚ್ಚು ಹಾರಿಹೋಯಿತು. ವಿಷಯ ತಿಳಿದ ನಂದಿನಿ ಮನಸ್ಸು ಹಗುರವಾಯಿತು. ನಂದಿನಿಯ ಅಪ್ಪ ಅಮ್ಮ ತಮ್ಮ ಮಗಳಿಗೆ ಬಂದಿದ್ದ ಒಂದೊಳ್ಳೆ ಸಂಬಂಧ ತಪ್ಪಿ ಹೋಯಿತಲ್ಲ ಎಂದು ನೊಂದುಕೊಂಡರು. ಎರಡು ಕುಟುಂಬಗಳು ಮದುವೆಯ ಸಿದ್ಧತೆಯಲ್ಲಿ ತೊಡಗಿಕೊಂಡವು. ಅನಾಮಿಕಾಳ ತಂದೆ ಮಗಳಿಗೆ ನಿಶ್ಚಿತಾರ್ಥದ ಸೀರೆ ಕೊಂಡುಕೊಳ್ಳಲು ಹೆಂಡತಿ ಮಗಳನ್ನು ಕರೆದರು. ಸುಷ್ಮಿತಾ, ನಾನು ಏಕೆ ಬರಲಿ, ಸುಮ್ಮನೆ ಬರಲಾರೆ ಎಂದು ಹಠ ಹಿಡಿದು ಕುಳಿತರು. ಅಪ್ಪ ಅಮ್ಮ ಬಾರದಿದ್ದರೆ ಬೇಡ, ಅವರಿಗೂ ಕಾಲು ನೋವು ಇದೆ ತಾನೆ, ಮನೆಯಲ್ಲಿ ಆರಾಮಾಗಿ ಓಡಾಡಿಕೊಂಡಿರಲಿ, ನಾನು ನೀವು ಹೋಗೋಣ ಎಂದು ಅಪ್ಪ ಮಗಳಿಬ್ಬರು ಹೋಗಿ ಸೀರೆ ತಂದರು. ಸುಷ್ಮಿತಾಳ ತವರಿಗೆ ತೆರಳಿ ನಿಶ್ಚಿತಾರ್ಥಕ್ಕೆ ಕರೆದು ಬರೋಣ ಎಂದಾಗಲೂ ಸುಷ್ಮಿತಾಳದು ಇದೇ ಹಠ. ಅಪ್ಪ ಮಗಳು ತಾವೇ ಹೋಗಿ ಬಂದರು. ಸುಷ್ಮಿತಾ ತನ್ನ ಮನದಲ್ಲಿ ಅನಾಮಿಕಾ ಈಗ ತುಂಬ ಬದಲಾಗಿದ್ದಾಳೆ. ಮೊದಲಿನಂತೆ ಚೆಲ್ಲಾಗಿ ಆಡುತ್ತಿಲ್ಲ. ಜವಾಬ್ದಾರಿ ಬಂದಿದೆ. ನಾನು ಬರೋದಿಲ್ಲ ಅಂದರೆ ಗೋಗೊರೆಯುವುದೂ ಇಲ್ಲ. ತಾನೇ ಹೋಗಿ ಕೆಲಸ ಮಾಡಿ ಬರುತ್ತಾಳೆ. ನಾನು ಹೀಗೆ ಮಂಡು ಹಠ ಮಾಡುತ್ತಿದ್ದರೆ ನಾನೇ ಮೂಲೆ ಗುಂಪಾಗಿ ಬಿಡಬೇಕಷ್ಟೆ. ಅವಳೇನು ನನ್ನ ಬಳಿ ಬಂದು ಮಂಡಿಯೂರಿ ಅಮ್ಮ ಬಾರಮ್ಮ ಎಂದು ಕರೆಯುವಷ್ಟು ಮುಗ್ದೆಯಲ್ಲ. ಅವಳ ಜೀವನದ ನೋವು, ಹತಾಶೆ ಅವಳಿಗೆ ಧೈರ್ಯ ತುಂಬಿದೆ. ಜೊತೆಗೆ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಾ ತನ್ನ ಮುಂದಿನ ಗುರಿಯತ್ತ ಚಿತ್ತವನ್ನು ನೆಟ್ಟಿರುವ ಪ್ರಬುದ್ಧ ಹುಡುಗಿ. ನಂದಿನಿ ಸ್ನೇಹ ಅನಾಮಿಕಾಳಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತಂದಿದೆ. ಇನ್ನೂ ನನ್ನ ಮೊಂಡುತನವನ್ನು ಬಿಡುವುದೇ ಒಳ್ಳೆಯದು ಎಂದು ನಿರ್ಧರಿಸಿದಳು ಸುಷ್ಮಿತಾ. ನಿಶ್ಚಿತಾರ್ಥದ ದಿನ ಹತ್ತಿರ ಬಂದೇ ಬಿಟ್ಟಿತು. ನಂದಿನಿ ಹಿಂದಿನ ದಿನವೇ ಬಂದು ಅನಾಮಿಕಾಗೆ ಜೊತೆಯಾದಳು. ಅನಾಮಿಕಾ ಹಾಗೂ ಅಗಸ್ತ್ಯನ ಫ್ರೆಂಡ್ಸ್ ಬಂದು ಹಳ್ಳಿಯ ವಾತಾವರಣವನ್ನು ಆಸ್ವಾದಿಸಿದರು. ಬಂದು ಬಾಂಧವರು ಪಾಲ್ಗೊಂಡು ಮದುವೆಯಾಗಲಿರುವ ಜೋಡಿಗೆ ಶುಭ ಹಾರೈಸಿದರು. ಮದುವೆಗೆ ಎರಡು ಕಡೆ ಭರ್ಜರಿ ತಯಾರಿ ನಡೆಯಿತು. ಅಗಸ್ತ್ಯನ ಮನೆಯಲ್ಲಿ ಅಂತೂ ಶ್ರೀಮಂತರು ಅಂದ ಮೇಲೆ ಕೇಳುವುದೇ ಬೇಡ. ಅಗಸ್ತ್ಯನ ಅಜ್ಜ ಅಜ್ಜಿ ಮಾವ ಬಂದು ಮುಂದೆ ನಿಂತು ಎಲ್ಲ ತಯಾರಿಯನ್ನು ಮಾಡಿಸುತ್ತಿದ್ದರು. ಮದುಮಗಳ ಸೀರೆ ಖರೀದಿ ಜೋರಾಗಿಯೇ ನಡೆಯಿತು. ಸಂಬಂಧಿಕರಿಗೂ ಸೀರೆ ವಸ್ತ್ರ ಖರೀದಿಸಿದರು. ಅನಾಮಿಕಾ ಅಪ್ಪನಲ್ಲಿ ತನ್ನ ಗೆಳತಿಗೂ ಒಂದು ಸೀರೆ ಕೊಳ್ಳೋಣವೇ, ಆಕೆಗೆ ಇನ್ನೂ ಒಂದು ಸೀರೆಯನ್ನು ಕೊಂಡು ಉಡುವ ಭಾಗ್ಯ ಬಂದಿಲ್ಲ. ನನ್ನ ಮದುವೆಯ ದಿನವಾದರೂ ಸೀರೆಯುಟ್ಟು ಸಂಭ್ರಮಿಸಲಿ ಎಂದಳು. ಮಗಳ ಕೋರಿಕೆಯನ್ನು ಅಪ್ಪ ಪುರಸ್ಕರಿಸಿದರು. ನಂದಿನಿಗೂ ಹಸಿರು ಬಣ್ಣದ ಕೆಂಪು ಜರಿಯಂಚಿನ ಸೀರೆ ಕೊಂಡಳು. ಮದುವೆಗೆ ಚಿದಂಬರರಾಯರು ಮನೆಯಲ್ಲಿ ಅದ್ದೂರಿ ಮಂಟಪ ಚಪ್ಪರ ನಿರ್ಮಿಸಿದರು. ಚಪ್ಪರದ ತುಂಬ ಅಲಂಕಾರವನ್ನು ಮಾಡಿಸಿದರು. ನೆಂಟರಿಷ್ಟರು ಸ್ನೇಹಿತರ ಗುಂಪಿಗೆಲ್ಲ ಆಹ್ವಾನಿಸಿ ಬಂದಿದ್ದರು. ಕಾತುರದಿಂದ ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿತು. ಅನಾಮಿಕಾಗೆ ಅಲಂಕಾರ ಮಾಡಲು ಪರಿಣಿತರದ ಎಂಗಳೆಯರ ದಂಡೇ ಇತ್ತು. ಜೊತೆಗೆ ನಂದಿನಿ ಕೂಡ ಕೈ ಜೋಡಿಸಿದಳು. ನಂದಿನಿ ತಾನು ಕೂಡ ಅನಾಮಿಕಾ ಕೊಟ್ಟ ಸೀರೆಯುಟ್ಟಳು. ಮಲ್ಲಿಗೆ ಉದ್ದನೆಯ ಮಾಲೆಯೊಂದು ಆಕೆಯ ಜಡೆಯನ್ನು ಅಲಂಕರಿಸಿ ಸೊಬಗನ್ನು ಹೆಚ್ಚಿಸಿತ್ತು. ಮೊದಲ ಬಾರಿಗೆ ಸೀರೆಯುಟ್ಟು ಸಂಭ್ರಮಿಸಿದಳು. ಮದುಮಗಳ ಪಕ್ಕದಲ್ಲಿ ನಿಂತಾಗಲೆಂತೂ ಅನಾಮಿಕಾಳ ತಂಗಿಯ ಇವಳು ಎಂದು ಕೇಳುತ್ತಿದ್ದರು. ಗಂಡಿನ ಕಡೆಯವರು ಆಗಮಿಸಿದರು. ವರ ಸತ್ಕಾರದ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡೆದವು. ಮುಹೂರ್ತದ ವೇಳೆ ಪುರೋಹಿತರು ವಧು ಮಕ್ಕಳನ್ನು ಕರೆತರಲು ಹೇಳಿದರು. ಸಿಂಗಾರಗೊಂಡ ಮದುಮಕ್ಕಳು ತೆರೆ ವಸ್ತ್ರದ ಹಿಂದೆ ನಗುತ್ತಾ ನಿಂತಿದ್ದಳು. ಕ್ಯಾಮರಾ ಆಗಾಗ ಕ್ಲಿಕ್ ಆಗುತ್ತಿತ್ತು. ತುಸು ಅಂತರದಲ್ಲಿ ನಿಂತಿದ್ದ ನಂದಿನಿ ಅಗಸ್ತ್ಯನ ಫ್ರೆಂಡ್ಸ್ ತೆಗೆಯುವ ಫೋಟೋದಲ್ಲಿ ತಾನು ಬರುವುದೇನೋ ಎಂಬ ಅನುಮಾನದಿಂದ ಪಕ್ಕಕ್ಕೆ ಸರಿದು ನಿಂತಳು. ತೆರೆ ಸೆರೆಯಿತು. ಹೂಮಾಲೆ ಬದಲಾವಣೆಯಾಯಿತು. ಮಾಂಗಲ್ಯಂ ತಂತು ನಾನೇನ ಎನ್ನುವ ಪುರೋಹಿತರ ಮಂತ್ರ ಘೋಷಣೆಯೊಂದಿಗೆ ಮಾಂಗಲ್ಯ ಧಾರಣೆಯು ನೆರವೇರಿ ಪುರೋಹಿತರು ಮುಂದಿನ ಕಾರ್ಯಕ್ರಮ ನೆರವೇರಿಸತೊಡಗಿದರು. ನಂದಿನಿ ಬಂದ ಗೆಳೆಯ ಗೆಳತಿಯರೊಂದಿಗೆ ಖುಷಿಯಾಗಿ ಹರಟುತ್ತಾ ಅವರಿಗೆ ಬಾಯಾರಿಕೆ ತಿಂಡಿ ಉಪಚಾರ ಮಾಡುತ್ತಾ ಇದ್ದರೆ ತನ್ನನ್ನು ಎರಡು ಕಣ್ಣುಗಳು ಹಿಂಬಾಲಿಸುತ್ತಿರುವುದು, ಆಗಾಗ ತಾನಿದ್ದಲ್ಲಿ ಕ್ಯಾಮರಾ ಕ್ಲಿಕ್ಕಿಸುವುದು ಎಲ್ಲವನ್ನು ಅರಿತಳು.
ಎಲ್ಲರೂ ವಧುವರರನ್ನು ಆಶೀರ್ವದಿಸಿದರು. ಉಡುಗೊರೆ ನೀಡಿ ಸುಂದರ ಜೋಡಿಯನ್ನು ಕಣ್ತುಂಬಿಸಿಕೊಂಡರು. ಸುಷ್ಮಿತಾಳ ದೂರದೂರಿನಲ್ಲಿದ್ದ ಬಂಧುಗಳಂತೂ ಪರವಾಗಿಲ್ಲ ಕಣೆ ನಿನ್ನ ಹಳಿಯ ಎಂದಾಗ ಆಕೆಯ ಮನಸ್ಸು ಸಂತಸವಾಯಿತು. ಊಟವಂತೂ ಪಕ್ಕ ಹಳ್ಳಿಯ ಸೊಗಡನ್ನು ಬಿಂಬಿಸುವಂತಿತ್ತು. ಹಲಸಿನಕಾಯಿ ಬಾಳೆಕಾಯಿ ಪಲ್ಯ, ಹಲಸಿನ ಹಣ್ಣಿನ ಸೇಮಿಯ ಪಾಯಸ, ಹಲಸಿನಕಾಯಿ ಹಪ್ಪಳ, ಸಂಡಿಗೆ, ಕಾಟು ಮಾವಿನ ಹಣ್ಣಿನ ಸಾಸಿವೆ, ಟೊಮೊಟೊ ಸಾರು, ಹೋಳಿಗೆ, ಜಿಲೇಬಿ, ಮಿಕ್ಸ್ಚರ್, ಸೌತೆಕಾಯಿ, ತೊಂಡೆಕಾಯಿ ಹುಳಿ, ಕೊನೆಗೆ ಮಜ್ಜಿಗೆಯೊಂದಿಗೆ ಅಪ್ಪೆ ಮಿಡಿ ಉಪ್ಪಿನಕಾಯಿ, ಇನ್ನೂ ಹಲವಾರು ಬಗೆಗಳಿದ್ದವು. ಉಂಡವರಂತೂ ಕೈ ಮುಂದೆ ಮುಂದೆ ಮೂಗಿಗೆ ಹಿಡಿದು ಆಹಾ ಎಂತಹ ರುಚಿ, ಅಡುಗೆ ಎಂದು ಹೊಗಳಿದ್ದು. ಪಟ್ಟಣದಲ್ಲಿ ತಾಜಾ ತರಕಾರಿಗಳ ಸವಿ ಮರೆತೇ ಹೋಗಿದ್ದ ಜನರಂತೂ ಇಂತಹ ರುಚಿಕರ ಅಡುಗೆ ತಯಾರಿಸಲು ನಮಗೂ ತರಕಾರಿಗಳನ್ನು ಆನ್ಲೈನ್ ಮೂಲಕ ತಲುಪಿಸು ಎಂದು ಅಗಸ್ತ್ಯನಿಗೆ ಬೇಡಿಕೆ ಇಟ್ಟಿದ್ದರು. ಅಪ್ಪಿಮಿಡಿ ಉಪ್ಪಿನಕಾಯಿ ತಯಾರಿಸಿಕೊಟ್ಟಿದ್ದ ಬಾಳೆಬೈಲು ರಾಮಣ್ಣನಿಗಂತೂ ಭರ್ಜರಿ ಬೇಡಿಕೆ ಬಂದಿತು. ಎಲ್ಲರಿಗೂ ಊಟ ಮುಗಿಸಿ ಊರಿಗೆ ತೆರಳುವ ತರಾತುರಿಯಲ್ಲಿದ್ದರು. ಅಗಸ್ತ್ಯನ ಗೆಳೆಯ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದ. ಇದೇ ಊರಿನವನಾದ ಸಂದೇಶ್ ಅಂತೂ ಅಗಸ್ತ್ಯನ ಬೆಳಗ್ಗೆ ಬಂದು ನಿನ್ನ ಅನಾಮಿಕಾಳ ಮದುವೆ ಆಯಿತು, ಇನ್ನು ಆಕೆಯ ತಂಗಿದು ಯಾವಾಗ? ನಾನು ರೇಸಿಂಗ್ನಲ್ಲಿ ಇದ್ದೇನೆ ಮರೆಯಬೇಡ ಎಂದಾಗ ಅಗಸ್ತ್ಯ ಆಶ್ಚರ್ಯದಿಂದ ಕೇಳಿದ. ಯಾರ ಬಗ್ಗೆ ಹೇಳ್ತಿದ್ದೀಯಾ? ಆಕೆಗೆ ತಂಗಿ ಇಲ್ಲ ಕಣೋ. ತನ್ನ ಕ್ಯಾಮರಾದಲ್ಲಿದ್ದ ಫೋಟೋ ತೋರಿಸಿದ ಸಂದೇಶ್. ಓಹೋ, ಅವಳು ಅನಾಮಿಕಾಳ ಗೆಳತಿ ನಂದಿನಿ ಅಂತ. ಆಕೆಯ ತಂದೆ ತಾಯಿ ಕೂಡ ಬಂದಿದ್ದಾರೆ, ನೀನೇ ಮಾತನಾಡಿಸುವಂತೆ. ಬೇಡ ಕಣೋ, ಈಗ ನಿನ್ನ ಮದುವೆ ಗೌಜಿ, ಎಲ್ಲ ಮುಗಿದ ಮೇಲೆ ನೀನೇ ಮಾತಾಡು ಅಂತ ಗೋಗರೆದ. ನಂದಿನಿಯ ತಂದೆ ತಾಯಿ ವಧುವರರನ್ನು ತೆರಳುವ ಮೊದಲು ಹೇಳಿ ಬರೋಣ ಎಂದು ಹೋಗುತ್ತಾರೆ. ಅವರು ಬರುವುದು, ಸಂದೇಶ್ ಹೊರಡುವುದು ಒಟ್ಟಿಗೆ ಆಯಿತು. ಸಂದೇಶ್ನ ಬಗ್ಗೆ ನಂದಿನಿಯ ತಂದೆ ತಾಯಿಯಲ್ಲಿ ಅಗಸ್ತ್ಯ ತಿಳಿಸಿದ. ಸಂದೇಶ್ನನ್ನು ಮೆಚ್ಚಿದ ನಂದಿನಿಯ ತಂದೆ ಆದಷ್ಟು ಬೇಗ ಮಗಳ ಜಾತಕ ಕಳುಹಿಸುತ್ತೇನೆ ಎಂದು ಒಪ್ಪಿಯೇ ಬಿಟ್ಟರು. ಮರುದಿನ ಅಗಸ್ತ್ಯನ ಮನೆಯಲ್ಲಿ ಹೆಣ್ಣು ಒಪ್ಪಿಸಿಕೊಡುವ ಕಾರ್ಯಕ್ರಮ. ಸುಷ್ಮಿತಾರ ಪಟ್ಟಣದಲ್ಲಿದ್ದ ಬಂಧುಗಳೆಲ್ಲ ಬಂದಿದ್ದರು. ಮನೆ ಅಂಗಳದ ಬದಿಯಲ್ಲಿ ಸಾಲು ಸಾಲಾಗಿ ಹಬ್ಬಿರುವ ಮಲ್ಲಿಗೆ, ಗುಲಾಬಿಯ ಸೊಬಗು, ಸೇವಂತಿಗೆ, ಡೇರೆ ಹೂಗಳು ಎಲ್ಲವನ್ನು ಆಕರ್ಷಿಸಿದವು. ಮನೆಯ ಹಿಂಬದಿಯಲ್ಲಿ ವಿಶಾಲವಾದ ಕೈತೋಟ, ಪಕ್ಕದಲ್ಲಿ ಅಂಬಾ ಎನ್ನುತ್ತಿರುವ ಗೋವುಗಳ ಕೊಟ್ಟಿಗೆ, ಅತ್ತಿಂದಿತ್ತ ಓಡಾಡುತ್ತಿರುವ 2 ದಿನದ ಪುಟಾಣಿಕರು. ಪಟ್ಟಣದ ಮಕ್ಕಳಂತೂ ಕರುವಿನ ಚಂಗನೆ ನೆಗೆತವನ್ನು ಕಂಡು ತಾವು ನೆಗೆಯುತ್ತಿದ್ದರು. ಮನೆ ಎದುರು ಬೀಸುವ ಗಾಳಿಗೆ ಓಲಾಡುತ್ತಿರುವ ಅಡಿಕೆ, ತೆಂಗಿನ ಮರಗಳ ಎಲ್ಲರನ್ನೂ ಸೆಳೆದೇ ಬಿಟ್ಟಿದ್ದವು. ಸುಷ್ಮಿತಾಗೆ ಎಲ್ಲರೂ ತನ್ನ ಮಗಳನ್ನು ಬಹಳ ಅದೃಷ್ಟವಂತೆ, ನಿನ್ನ ಮಗಳು ಅಂದಾಗ ಹೃದಯ ತುಂಬಿ ಬಂತು. ಇಂತಹ ವರನನ್ನೇ ತಿರಸ್ಕರಿಸಿದವೆಲ್ಲ ಎಂದು ತನ್ನ ನಡತೆಯ ಮೇಲೆ ಸಣ್ಣ ನೋವಿತ್ತು. ಸಮಾರಂಭಕ್ಕೆ ಬಂದಿದ್ದ ನಂದಿನಿಯ ತಂದೆ ಎಂದು ತನ್ನ ಹೆಗಲ ಮೇಲೆ ನೇತಾಡುತ್ತಿದ್ದ ಬಟ್ಟೆಯ ಚೀಲದಲ್ಲಿ ಮಗಳ ಜಾತಕ ತುಂಬಿಸಿಕೊಂಡೇ ಬಂದಿದ್ದರು. ಸಂದೇಶನ ತಂದೆಯು ಬಂದಿದ್ದರು. ಅವರ ಕೈಗೆ ಮಗಳ ಜಾತಕವಿತ್ತರು. ಇದನ್ನು ನೋಡಿದ ಪಕ್ಕದಲ್ಲಿದ್ದವರು ಒಬ್ಬರು, ನೋಡಿ ಅಲ್ಲಿ ಕುಳಿತಿದ್ದಾರಲ್ಲ, ಅವರು ಈ ಊರಿನ ಪ್ರಸಿದ್ಧ ಜ್ಯೋತಿಷರು. ಅವರಲ್ಲಿ ತೋರಿಸಿದರೆ 5 ನಿಮಿಷದಲ್ಲಿ ಹೊಂದಾಣಿಕೆ ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿ ಹೇಳುತ್ತಾರೆ. ಜ್ಯೋತಿಷರ ಕೈಗೆ ಜಾತಕ ಕೊಟ್ಟರು. ಸಂದೇಶ್ನ ತಂದೆ, ಹುಡುಗನ ಜಾತಕ ಬೇಕಲ್ಲ, ಇದೆಯಾ ಎಂದು ಜ್ಯೋತಿಷರು ಕೇಳಿದರು. ಸಂದೇಶ್ ತನ್ನ ಮೊಬೈಲಿನಲ್ಲಿ ಸೇವ್ ಆಗಿದ್ದ ಜಾತಕ ತೋರಿಸಿದ. ಮೇಳ ಮೇಳಿ ನೋಡೇ ಬಿಟ್ಟರು ಜ್ಯೋತಿಷರು. 100ಕ್ಕೆ 70 ಸರಿ ಹೊಂದುತ್ತದೆ, ಮದುವೆ ಮಾಡಲು ಅಡ್ಡಿಯಿಲ್ಲ ಎಂದರು. ಗ್ರೀನ್ ಸಿಗ್ನಲ್ ದೊರೆತಿದ್ದೇ ತಡ. ಸಂದೇಶ್ ನಂದಿನಿಯ ಬಳಿಗೆ ತೆರಳಿದ. ಅವಳು ಅದಾವುದರ ಪರಿವೇ ಇಲ್ಲದೆ ತನ್ನ ಗೆಳತಿಯರೊಂದಿಗೆ ಹರಡುತ್ತಿದ್ದಳು. ಎಲ್ಲರಿಗೂ ಮಾತನಾಡಿಸಲು ಸಂಕೋಚ ಪಟ್ಟ ಸಂದೇಶ ಹಾಗೆ ವಾಪಸ್ಸಾದ. ಬಾಯಿಂದ ಬಾಯಿಗೆ ಸುದ್ದಿ ಹಬ್ಬಿ ನಂದಿನಿಯ ಕಿವಿಗೆ ಬಿದ್ದಾಗ ಆಕೆಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಪಾಪ ಮೆಲ್ಲಗೆ ರೂಮಿನ ಒಳಗೆ ಸೇರಿಕೊಂಡಳು. ಮಂಟಪದಲ್ಲಿ ಕನ್ಯಾ ಸಮರ್ಪಣಾ ಕಾರ್ಯಕ್ರಮ ನಡೆಯುತ್ತಿತ್ತು. ಗೆಳತಿಯರೆಲ್ಲ ನಂದಿನಿಯನ್ನು ಕಾಣದಿದ್ದಾಗ ಹುಡುಕಿ ಕರೆತಂದು ಮಂಟಪದ ಬದಿಯಲ್ಲಿ ಎಲ್ಲರೂ ನಿಂತು ವೀಕ್ಷಿಸುತ್ತಿದ್ದರು. ಅನಾಮಿಕಾಳ ಕಣ್ಣುಗಳಲ್ಲಿ ನೀರು ಜಿನುಗುತ್ತಿತ್ತು. ಎಲ್ಲರಿಗೂ ಕಾರ್ಯಕ್ರಮ ನೋಡುತ್ತಿದ್ದರೆ ನಂದಿನಿ ತಲೆಯೊಳಗೆ ಇನ್ನು ಕೆಲವೇ ಸಮಯದಲ್ಲಿ ನಾನು ಇದೇ ಸಂದರ್ಭವನ್ನು ಎದುರಿಸಬೇಕಾಗುತ್ತದೆ ಎಂಬ ನೋವು ಕಾಡುತ್ತಿತ್ತು. ವಧುವರರನ್ನು ಅಕ್ಷತೆ ಕಾಳುಗಳನ್ನು ಹಾಕಿ ಬಂಧು ಬಾಂಧವರು ಹಾರೈಸಿದರು. ಅದ್ದೂರಿಯಾಗಿ ಸೊಗಡಿನ ಭೋಜನ ಎಲ್ಲರೂ ಸ್ವೀಕರಿಸಿದರು. ನೆರೆಹೊರೆಯ ತರುಣರ ಬಳಗವೇ ಕಾರ್ಯಕ್ರಮದ ಯಶಸ್ಸಿನ ಶ್ರಮಿಸಿತು. ಊಟವಾದ ಬಳಿಕ ವಧುವರರು ಸುಂದರ ಕ್ಷಣಗಳನ್ನು ಪ್ರಕೃತಿಯ ಮಡಿಲಲ್ಲಿ ಸೆರೆ ಹಿಡಿಯಲು ತೆರಳಿದರು. ಅಲ್ಲಿ ಮಗಳು ಅಳಿಯನ ಎದೆಗೆ ಎದೆಯಾನಿಸಿ ನಗುತ್ತಾ ಫೋಟೋ ತೆಗೆಸಿಕೊಳ್ಳುತ್ತಿದ್ದರೆ ಇತ್ತ ತಾಯಿ ಸುಷ್ಮಿತಾಳ ಕಣ್ಣಂಚಿಂದ ನೀರು ಜಿನುಗುತ್ತಿತ್ತು. ಅದನ್ನು ಕಂಡ ಚಿದಾನಂದರಾಯರು, ಅಲ್ಲವೇ ನೀನೇಕೆ ಅಳುತ್ತಿದ್ದೀಯಾ? ಅವಳನ್ನೇನು ಬೆಂಗಳೂರಿಗೆ ಮದುವೆ ಮಾಡಿ ಕೊಟ್ಟಿಲ್ಲವಲ್ಲ? ಅಮ್ಮನಿಗೆ ಮಗಳನ್ನು ನೋಡಬೇಕೆಂದಾಗ ಅರ್ಧ ಗಂಟೆಯಲ್ಲಿ ಬಂದು ಅಮ್ಮನ ಮುಂದೆ ನಿಲ್ಲುವಷ್ಟು ಹತ್ತಿರದಲ್ಲಿ ಮಗಳಿದ್ದಾಳಲ್ಲ. ನನಗೆ ಡ್ಯೂಟಿ ಇದೆ, ಪ್ರಾಜೆಕ್ಟ್ ಬೇಗ ಮುಗಿಸದಿದ್ದರೆ ಬಾಸ್ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ, ನನಗೆ ಬರೋಕ್ಕಾಗಲ್ಲ ಎಂದೆಲ್ಲ ಸಾಬೂಬು ಹೇಳಬೇಕಾದ ಪರಿಸ್ಥಿತಿ ಅಳಿಯನಿಗೂ ಇಲ್ಲ. ತನ್ನ ಕೃಷಿ ಭೂಮಿಗೆ, ಕೃಷಿಯಾಧಾರಿತ ಆನ್ಲೈನ್ ಉದ್ಯಮಕ್ಕೆ ತಾನೇ ಬಾಸ್. ಮತ್ತು ಏಕೆ ಈ ಅಳು ಎಂದು ನುಡಿದು ಹೃದಯವಂತ ಅಪ್ಪ ಗಂಡ ಚಿದಂಬರರಾಯರು ಮಡದಿಯನ್ನು ಸಮಾಧಾನಿಸಿದರು. ಹಲವಾರು ತಿರುವುಗಳನ್ನು, ಅಡೆತಡೆಗಳನ್ನು ಸರಿಸಿ ಅನಾಮಿಕ ಹಾಗೂ ಅಗಸ್ತ್ಯನ ಜೀವನ ವೈವಾಹಿಕ ಜೀವನದ ದೋಣಿಯನ್ನೇರಿತು.
ಅದಮ್ಯ ಪ್ರೀತಿಯ ಮುಂದೆ ಎದುರಾದ ಎಲ್ಲ ಸಂಕಷ್ಟಗಳು ದೂರ ಸರಿದವು. ಪಟ್ಟಣದ ವ್ಯಾಮೋಹದಲ್ಲಿದ್ದ ಸುಷ್ಮಿತಾಗೆ ನಗರವಾಸಿ ಬಂಧು ಮಿತ್ರರು ಹಳ್ಳಿಯಲ್ಲಿರುವ ಪ್ರಶಾಂತ ಸುಂದರ ಪರಿಸರವನ್ನು, ಆಹಾರ ಶೈಲಿಯನ್ನು ಹೊಗಳಿದಾಗ ಹಳ್ಳಿಯ ಬದುಕಿನಲ್ಲಿದ್ದ ಕೀಳರಿಮೆ ದೂರವಾಯಿತು. ತನ್ನ ಗೆಳತಿ ಅನಾಮಿಕಾಗೆ ಜೊತೆಯಾಗಿ ನಿಂತು ಆಕೆಯ ಖಿನ್ನತೆಯನ್ನು, ಒಂಟಿತನವನ್ನು ಹೋಗಲಾಡಿಸಿ ಕಳೆದು ಹೋಗಿ ಕೊರಗುತ್ತಿದ್ದ ಪ್ರೀತಿಯನ್ನು ಮತ್ತೆ ಬೀಸಿದ ನಂದಿನಿಯ ಬಾಳನ್ನು ಆ ದೇವರೇ ಆಶೀರ್ವದಿಸಿ ಆಕೆಗೆ ಸಂದೇಶ ಎಂಬ ಒಳ್ಳೆಯ ವರನನ್ನು ಅನುಗ್ರಹಿಸಿದ್ದಾನೆ. ಅನಾಮಿಕಾ ಅಗಸ್ತ್ಯರ ಪರಿಣಯದಲ್ಲಿ ಮಹತ್ವದ ಪಾತ್ರ ವಹಿಸಿದ ನಂದಿನಿಯ ಬಾಳು ಕೂಡ ಸುಖವಾಗಿರಲಿ ಎಂದು ಹಾರೈಸೋಣ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.